ಮಕ್ಕಾ ಅರಬ್ನಲ್ಲಿ ಹಜರತೆ ಎಲ್ಲಾ ಹೆಣ್ಣು ಮಕ್ಕಳಿನಲ್ಲಿ ಅತಿ ಶ್ರೇಷ್ಠವಾದ ಅತಿ ಪವಿತ್ರವಾದ ಜೀವನ ಮಾಡಕ್ ಕುಂತಿರುವ ಹೆಣ್ಣು ಮಕ್ಕಳು ಯಾರು ಅಂದ್ರೆ ಹಜರತೆ ಖುತೇಜತ್ ಕುಬ್ರಾ ಅವರು ಇದ್ರು. ಹಜರತೆ ಖುತೇಜತ್ ಕುಬ್ರಾ ಅವರು ಇಡೀ ಮಕ್ಕನಲ್ಲಿ ಇವರು ತನ್ನ ಪರ್ದೆಯಲ್ಲಿ ಇನ್ನೂ ಇಸ್ಲಾಂ ಪರ್ದಾನಲ್ಲಿ ಅಂತೂ ಬಂದಿದ್ದಿಲ್ಲ. ಅದರ ಮುಂಚೆನೆ ಹಜರತೆ ಖುತೇಜ ಅವರು ತನ್ನ ಮನೆ ಒಳಗೆ ಅದೇ ರೀತಿ ಪರ್ದಾನಲ್ಲಿ ಇದ್ದು ಜೀವನವನ್ನು ಮಾಡೋ ಪ್ರಯತ್ನ ಮಾಡ್ತಿದ್ರು. ಮತ್ತು ಮಕ್ಕಾನಲ್ಲಿ ಹೆಣ್ಣು ಮಕ್ಕಳಿನಲ್ಲಿ ಎಲ್ಲಾ ಶ್ರೀಮಂತರ ಜನರ ಒಳಗೆ ಅತಿ ದೊಡ್ಡವಾದ ಶ್ರೀಮಂತರು ಯಾರಿದ್ರು? ಹಜರತೆ ಖುತೇಜತ್ ಕುಬ್ರಾ ಅವರಿದ್ರು. ಯಾಕೆಂದ್ರೆ ಅವ್ರದ್ದು ಒಂದು ಬಿಸ್ನೆಸ್ ಇತ್ತು. ಎಂತಹ ಬಿಸ್ನೆಸ್ ಅಂದ್ರೆ ಎಲ್ಲಾ ಸಾಮಾನುಗಳು ಉತ್ತತ್ತಿ ಮತ್ತು ಬೇರೆ ತರಹದ್ದು ಸಾಮಾನುಗಳು ಬೇರೆ ಊರಿಗೆ ಜನರಿಗೆ ಕಳಿಸ್ತಿತ್ತು ಮಾರೋದಕ್ಕೆ. ಆ ಜನರು ಮಾರ್ಕೊಂಡು ಬಂದು ಅರ್ಧ ದುಡ್ಡು ಖುತೇಜತ್ ಕುಬ್ರಾ ಅವರಿಗೆ ಮತ್ತು ಅರ್ಧ ದುಡ್ಡು ಯಾರು ಹೋಗಿ ಮಾರ್ಕೊಂಡು ಬರ್ತಿದ್ರು ಅಂತ ಜನರಿಗೆ. ಆ ರೀತಿ ಹಜರತೆ ಖುತೇಜತ್ ಕುಬ್ರಾ ಒಬ್ಬರೇ ತಾಯಿ ಒಬ್ಬರೇ ಹೆಣ್ಮಕ್ಳು ಈ ರೀತಿ ಬಿಸ್ನೆಸ್ ಅನ್ನು ಮಾಡ್ತಿದ್ರು. ಈ ರೀತಿ ಜನರಿಗೆ ತಿಜಾರತ್ಗೆ ಕಳಿಸ್ತಿದ್ರು. ಈಗ ಬರ್ತಾ ಬರ್ತಾ ಅತಿ ಜಾಸ್ತಿ ಶ್ರೀಮಂತರಾಗಿದ್ರು ಜನರು. ಹಜರತೆ ಖುತೇಜತ್ ಕುಬ್ರಾ ಅವ್ರದ್ದು ಎಲ್ಲಾ ಸಂಪತ್ತಿನ ಮೇಲೆ ಕಣ್ಣು ಇಟ್ಟಿದ್ರು. ತಗೊಂಡು ಹೋಗ್ತಿದ್ರು ಸಾಮಾನನ್ನು ಮಾರೋದಕ್ಕೆ. ಅಲ್ಲಿ ಹೋಗಿ ಕಳ್ತನ ಮಾಡಿ ಬರ್ತಿದ್ರು. ಅದ್ರ ಒಳಗೆ ಅರ್ಧ ತಿಂದು ಬರ್ತಿದ್ರು, ಅರ್ಧ ಸಾಮಾನ್ ಹೇಗೆ ಮಾರಿ ತನ್ನ ಪಟ್ಟಿಗಳಿಗೆ ತನ್ನ ಜೇಬ್ನಲ್ಲಿ ದುಡ್ಡು ಇಟ್ಕೊಂಡು ಹೊಳ್ಳಿ ಬರೋ ಪ್ರಯತ್ನ ಮಾಡ್ತಿದ್ರು. ಈ ರೀತಿ ಸ್ವಲ್ಪ ಸಾಮಾನವನ್ನು ಗಾಯ ಮಾಡಕ್ ಕುಂತಿದ್ರು. ಹಜರತೆ ಖುತೇಜ ಏನ್ ಮಾಡಿದ್ರು? ನನ್ನ ಈ ರೀತಿ ಸಾಮಾನವನ್ನು ಕಳ್ತನ ಮಾಡಕ್ ಕುಂತಿದ್ದಾರೆ, ನನ್ನ ಸಂಪತ್ತಿನ ಮೇಲೆ, ನನ್ನ ಹಣದ ಮೇಲೆ, ನನ್ನ ಮಾಲಿನ ಮೇಲೆ ಎಲ್ಲಾರು ಜನರು ಕಣ್ಣು ಇಟ್ಟಿದಾರ. ನಾನು ಹೇಗೆ ಮಾಡಿ ನನ್ನ ಸಾಮಾನಿನ ರಕ್ಷಣೆ ನಾನು ಮಾಡ್ಬೇಕು, ನನ್ನ ಸಾಮಾನನ್ನು ರಕ್ಷಣೆ ಮಾಡಿ ಏನ್ ಮಾಡ್ಬೇಕು ಅಂತೂ ಹಜರತೆ ಖುತೇಜ ಅವ್ರು ಚಿಂತೆ ಮಾಡಕ್ ಕುಂತಿದ್ರು. ಹಜರತೆ ಖುತೇಜ ಅವ್ರ ಜೊತೆ ಒಬ್ಬಕಿ ಕೆಲಸ ಮಾಡುವ ಹೆಣ್ಮಗಳು ಯಾನೆ ಗೆಳತಿ ಹಜರತೆ ನಫೀಸಾ. ಯಾರು? ನಫೀಸಾ ಅನ್ನೋರು ಗೆಳತಿನ ಹೆಸರಿತ್ತು. ನಫೀಸಾ ಅವ್ರು ಹೇಳಿದ್ರು, ಅಯ್ಯ ಖುತೇಜ, ಎದಕ್ಕೆ ಭಯ ಪಡ್ಕೊಳಕ್ ಕುಂತಿದ್ಯಾ? ಮಕ್ಕಾನಲ್ಲಿ ಅತಿ ದೊಡ್ಡವಾದ ಜವಾಬ್ದಾರಿ ತಗೊಂಡು ಮುತ್ವಲ್ಲಿ ಯಾರದಾರ ಅಂದ್ರೆ ಹಜರತೆ ಅಬು ತಾಲಿಬರ್ ಇದಾರ. ಅವ್ರ ಜೊತೆ ನಾವು ಮಾತಾಡೋಣ, ಮಾತಾಡಿ ಅವ್ರ ಜೊತೆ ದೀನ್ ಅಂತಾರ ಮತ್ತೆ ಕೆಲಸ ಮಾಡೋದ್ ಪ್ರಯತ್ನ ಮಾಡೋಣ ಅಂತೂ ಹಜರತೆ ನಫೀಸಾ ಅವ್ರು ಹೇಳಿದ್ರು. ಹೇಳಿದ ನಂತರ ಹಜರತೆ ನಫೀಸಾ ಅವರು ಅಬು ತಾಲಿಬ್ಗೆ ಕರೆಸಿದ್ರು. ಹಜರತೆ ಅಬು ತಾಲಿಬ್ ಬಂದು ಹೇಳಿದ್ರು, ಅಯ್ಯ ಅಬು ತಾಲಿಬ್, ಎದಕ್ ಈ ರೀತಿ ಬಾರಿ ನನ್ನ ಮನೆಯಲ್ಲಿ ನಿಮ್ ಜೊತೆ ನಾನು ಮಾತಾಡಬೇಕು. ಹಜರತೆ ಖುತೇಜ ಅವ್ರು ಹೇಗೆ ಕರೆಸ್ಕೋಬೇಕಾಗಿತ್ತು. ಹಜರತೆ ಅಬು ತಾಲಿಬ್ರು ಮನೆಯಲ್ಲಿ ಬಂದ್ರು. ಹಜರತೆ ಅಬು ತಾಲಿಬ್ ಯಾರು? ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಚಿಕ್ಕಪ್ಪಾಜಿ ಹೆಸರು ಹಜರತೆ ಅಬು ತಾಲಿಬ್. ಯಾನೇ ನಮ್ಮ ಹುಜೂರಿನ ಚಾಚಾ ಅವ್ರು ಆಗ್ಬೇಕು. ಇವರು ಚಾಚಾ ಅಂತಾರಲ್ಲ, ಚಿಕ್ಕಪ್ಪಾಜಿ ಅವ್ರು ಆಗ್ಬೇಕಿರು ಅಬು ತಾಲಿಬ್ರು. ಹೇಗೆ ಖುತೇಜತ್ ಕುಬ್ರಾ ಕಡೆ ಬರಬೇಕಿತ್ತು. ಬಂದಿದ ನಂತರ ಹಜರತೆ ಖುತೇಜ ಅವ್ರು ಹೇಳಿದ್ರು, ಅಯ್ಯ ಅಬು ತಾಲಿಬ್, ಎಲ್ಲಾರು ನನ್ನ ಸಂಪತ್ತಿನ ಮೇಲೆ ಕಣ್ಣಿಟ್ಟಿದ್ದಾರ, ನನ್ನ ಸಂಪತ್ತಿನ ಮೇಲೆ ಕಣ್ಣಿಟ್ಟು ಕಳ್ತನ ಮಾಡಕ್ ಕುಂತಿದ್ದಾರ. ಅರ್ಧ ಮಾಲ್ ತಿಂದುತ್ತಾರೆ, ಅರ್ಧ ಮಾಲ್ ನನ್ಗೆ ತಂದು ಕೊಡ್ತಾರ. ಹೇಗರೆ ಮಾಡಿ ನನ್ನ ಸಂಪತ್ತಿನ ರಕ್ಷಣೆ ಮಾಡು, ನನ್ನ ಸಂಪತ್ತು ನನ್ನ ಕಡೆ ಉಳಿಬೇಕು, ನನ್ನ ಸಾಮಾನ್ ನನ್ನ ಕಡೆ ಉಳಿಬೇಕು, ಹೇಗಾರ ಮಾಡಿ ನನಗೆ ದಾರಿ ಕೊಡು ಅಯ್ಯ ಅಬು ತಾಲಿಬ್ ಅಂತೂ ಹಜರತೆ ಖುತೇಜ ಅವರು ಕೇಳಿದ್ರು. ಕೇಳಿದ ನಂತರ ಹಜರತೆ ಅಬು ತಾಲಿಬ್ ಏನ್ ಮಾಡಿದ್ರು? ಇದೆಲ್ಲ ಮಾತು ಕೇಳಿ ಮಕ್ಕಾ ಕಡೆ ಬಂದ್ರು. ಬಂದಿದ ನಂತರ ಎಲ್ಲಾ ಜನರಿಗೆ ದೊಡ್ಡ ದೊಡ್ಡ ಡಾಕುಗಳು ಏನಿದ್ರು ಕಳ್ತನ ಮಾಡೋರು ಅವ್ರಿಗೆ ಎಲ್ಲಾರಿಗೆ ಜಮಾ ಮಾಡಿದ್ರು. ಹಜರತೆ ಅಬು ತಾಲಿಬರು ಜಮಾ ಮಾಡಿ ಏನ್ ಹೇಳಿದ್ರು? ನಿಮ್ಗೆ ನಾನು ಎಲ್ಲಾ ಜನರಿಗೆ ಒಂದು ಪಾರ್ಟ್ನರ್ ಹಂಗೆ ನಾನು ದೊಡ್ಡವಾದ ಶ್ರೀಮಂತ ಮಾಡೋದು ಬೇಡ. ಎಲ್ಲಾರು ಜನರು ಕಳ್ತನ ಮಾಡೋರು ಡಾಕುಗಳು ಎಲ್ಲಾರು ಸಂತೋಷ ಪಡ್ಕೊಂಡ್ರು. ಹಜರತೆ ಅಬು ತಾಲಿಬರು ಬಂದು ನಮ್ಗೆ ಶ್ರೀಮಂತರ ಮಾಡ್ತಾರಂದ್ರೆ ನಾವು ಮೊದ್ಲಿಗೆ ಒಪ್ಕೋಬೇಕು. ಅಬು ತಾಲಿಬ್ ನಾವು ಹೇಗೆ ಶ್ರೀಮಂತರಾಗ್ಬೇಕು ಅಂತೂ ಎಲ್ಲಾರು ಡಾಕುಗಳವರು ಎಲ್ಲಾರು ಹಜರತೆ ಅಬು ತಾಲಿಬ್ ಕೇಳಿದ್ರು. ಕೇಳಿದ ನಂತರ ಹಜರತೆ ಅಬು ತಾಲಿಬ್ ಹೇಳಿದ್ರು, ಏನು ಜಾಸ್ತಿ ಏನಿಲ್ಲ, ನೀವು ಎಲ್ಲಾರು ಏನದಿರಿಲ್ಲ ಜನರು ಹಜರತೆ ಖುತೇಜ ಅವ್ರದ್ದು ಪಾರ್ಟ್ನರ್ ಒಂದು ಆಗ್ಬೇಕು. ನೀವು ಏನಂತ ಹೇಳಿದ್ರು? ಪಾರ್ಟ್ನರ್ ಒಂದು ಆಗ್ಬೇಕು. ನೀವು ಅವ್ರ ಸಂಪತ್ತಿನ ಒಳಗೆ ನೀವು ಪಾರ್ಟ್ನರ್ ಆಗಿ ನೀವು ಸಾಮಾನನ್ನು ಮಾರಾಕ್ ಕೊಡ್ಬೇಕು. ಆ ಎಲ್ಲಾರು ಡಾಕುಗಳು ಬಡವರು ಏನಿದ್ರು, ಯಾಕೆಂದ್ರೆ ಬಡತನದಲ್ಲಿನೇ ಬಹಳಷ್ಟು ಜನರೇ ಮಾಡ್ತಾರ, ಅವ್ರದ್ದು ಸಾಮಾನ್ ಕಳ್ತನ ಮಾಡೋದು, ಇವ್ರದ್ದು ಸಾಮಾನ್ ಕಳ್ತನ ಮಾಡೋದು ಪ್ರಯತ್ನ ಮಾಡ್ತಿರ್ತಾರ. ಅವಾಗಿನ ಜನರು ಅದೇ ರೀತಿ ಮಾಡಕ್ ಕುಂತಿದ್ರು. ಡಾಕು ಆಗಿ ಜನರಿನ ಸಂಪತ್ತಿನ ಮೇಲೆ ಕಣ್ಣು ಹಾಕೋದು, ಕಳ್ತನ ಮಾಡೋದು, ಅವ್ರ ಜೊತೆ ಯುದ್ಧ ಮಾಡೋದು, ಆ ರೀತಿ ಮಾಡೋ ಪ್ರಯತ್ನ ಮಾಡ್ತಿದ್ರು. ಹಜರತೆ ಅಬು ತಾಲಿಬ್ ಏನ್ ಹೇಳಿದ್ರು? ಖುತೇಜ ಅವ್ರ ಜೊತೆ ನೀವು ಪಾರ್ಟ್ನರ್ ಆಗಿ ನಿಮ್ಮ ಬಿಸ್ನೆಸ್ ಅನ್ನು ಮುಂದೆ ನಡೆಸ್ಕೊಂಡು ಹೋಗ್ಬೇಕು, ಹಂಗದ್ರೆ ನೀವು ಶ್ರೀಮಂತರಾಗ್ತೀರಾ. ಆ ಬಡವರು ಜನರು ಮೆತ್ತಾಗಿ ಮುಖ ಮಾಡ್ಕೊಂಡು ಹೇಳಿದ್ರು, ಅಯ್ಯ ಅಬು ತಾಲಿಬ್, ಏನು ನಮ್ಮ ಬಡತನ ಮೇಲೆ ನೀವು ನಕಲಿ ಮಾಡಕ್ ಕುಂತಿದ್ದೀರಾ? ನಮ್ಮ ಬಡತನ ಮೇಲೆ ನೀವು ನಕಲಿ ಮಾಡಿ ನಗಾ ಕುಂತಿದ್ದೀರಾ? ಎಂತ ಮಾತು ಹೇಳಕ್ ಕುಂತಿದ್ದೀರಾ? ಇಷ್ಟು ದೊಡ್ಡವಾದ ಶ್ರೀಮಂತರು ಹಜರತೆ ಖುತೇಜ ಅವರು. ಇಡೀ ಮಕ್ಕಾನಲ್ಲಿ ಅವ್ರದ್ದು ಹೆಸರಿದೆ. ಅವ್ರಂತೆ ಯಾರು ಮಕ್ಕಾನಲ್ಲಿ ಶ್ರೀಮಂತರಿಲ್ಲ, ಅವ್ರ ಜೊತೆ ನಾವು ಪಾರ್ಟ್ನರ್ ಆಗ್ಬೇಕು ಅಂತೂ ಎಲ್ಲಾರು ಡಾಕುಗಳು ಹೇಳಿದ್ರು. ಹಜರತೆ ಅಬು ತಾಲಿಬ್ ಏನ್ ಹೇಳಿದ್ರು? ನಾನು ಬರಾಬರಿ ಡಾಕು ಇದು ಪಾರ್ಟ್ನರ್ ಆಗ್ರಿ ಅಂತ ಹೇಳಕ್ ಕುಂತಿಲ್ಲ. ನಿಮ್ಮ ಅರ್ಧ ಸಾಮಾನು ಹಜರತೆ ಖುತೇಜ ಅವ್ರದ್ದು ಸಾಮಾನು ಒಳಗೆ ಸೇರಿಸ್ರಿ. ನೀವು ಅವ್ರದ್ದು ಅರ್ಧ ಸಾಮಾನು, ನಿಮ್ಮ ಅರ್ಧ ಸಾಮಾನು ಕುಡಿಸಿ ನೀವು ಸಾಮಾನನ್ನು ಮಾರಕ್ ಹೋಗ್ರಿ ನೀವು ಬೇರೆ ಊರಿಗೆ. ಈ ರೀತಿ ಕೇಳಿದ ನಂತರ ಅವಾಗ ಎಲ್ಲಾರು ಜನರು ಒಪ್ಕೊಂಡ್ರು. ಹಜರತೆ ಖುತೇಜ ಅವ್ರ ಸಾಮಾನು ಒಳಗೆ ಇವ್ ಡಾಕುಗಳು ತನ್ನ ಸಾಮಾನನ್ನು ಹಾಕಿ ಬೇರೆ ಊರಿಗೆ ಮಾರಾಕ್ ತಗೊಂಡು ಹೋಗ್ತಿದ್ರು. ಅವಾಗ ಎಲ್ಲಾರು ಮೊದ್ಲಿಗೆ ನೋಡ್ರಿ, ಮುಂಚೆ
ಅವ್ರದ್ದು ಸಾಮಾನ್ ಏನಿತ್ತು, ಅವ್ರ ಡಾಕುಗಳು ಬ್ಯಾರೆ ಸಾಮಾನ್ಗೆ ಕಳ್ತನ ಮಾಡ್ತಿದ್ರು. ಹಜರತ್ ಖುತೇಜ ಅವ್ರದ್ದು ಸಾಮಾನ್ ಒಳಗೆ ಹೇಗೆ ಸಾಮಾನ್ ಕುಡಿಬೇಕಾಗಿತ್ತು ಇವ್ರು ಏನಂದ್ರು, ಇದು ಎಲ್ಲಾ ಸಾಮಾನ್ ನಮ್ದಿದೆ, ಈ ಸಾಮಾನಿನ ಮೇಲೆ, ಈ ಸಂಪತ್ತಿನ ಮೇಲೆ ಯಾರಾದ್ರೆ ಕಣ್ಣು ಹಾಕಿದ್ರೆ ನಾವು ಅವ್ರಿಗೆ ಕೊಲೆ ಮಾಡ್ತೀವಿ. ಎಲ್ಲಾರು ಡಾಕುಗಳು ಒಂದೇ ಮಾತು ಹೇಳಕ್ ಕುಂತಿದ್ರು. ಹಜರತ್ ಖುತೇಜ ಅವರು ಸಂತೋಷ ಪಡ್ಕೊಂಡ್ರು. ಮಕ್ಕಾ ತನಕ ನನ್ನ ಸಾಮಾನ್ ಸೇಫ್ಟಿ ಆಯ್ತು, ರಕ್ಷಣೆ ಮಾಡುತ್ತಾರೆ ಎಲ್ಲಾರು ಜನರು. ಈಗ ಮಕ್ಕಾನಿಂದ ಬಸರಾಗಿ ನನ್ನ ಬ್ಯಾರೆ ಊರಿಗೆ ನನ್ನ ಸಾಮಾನ್ ಹೋಗ್ತೈತಿ, ಅಲ್ಲೇ ರಕ್ಷಣೆ ಮಾಡೋರು ಯಾರು? ಹಜರತ್ ಅಬು ತಾಲಿಬರ ಕಡೆ ಹಜರತ್ ಖುತೇಜ್ ಅವ್ರು ಹೇಳಕ್ ಕುಂತಿದ್ರು. ಯಾಕಂದ್ರೆ ಹಜರತ್ ಖುತೇಜ್ ಅವ್ರು ಹೆಣ್ಣು ಮಕ್ಕಳಿದ್ರು, ಅವರು ಹೋಗಿ ಬ್ಯಾರೆ ಊರಿಗೆ ಸಾಮಾನ್ ಮಾರಾಕ ಅವ್ರಿಗೆ ಆಗ್ತಿದ್ದಿಲ್ಲ. ಹಜರತ್ ಅಬು ತಾಲಿಬ್ ಏನ್ ಹೇಳಿದ್ರು, ನಾನು ಮುತ್ತಾಗಿದ್ದೇನೆ, ನನ್ನ ಕಡೆ ಎಷ್ಟು ಸಾಧ್ಯ ಆಗ್ಬೇಕಿತ್ತು ನಾನು ಅಷ್ಟು ಕೆಲಸ ಮಾಡಿದ್ದೇನೆ, ಈಗ ಮುಂದಿನ ನೀವೇ ತಿಳ್ಕೊಬೇಕು ಐ ಖುತೇಜ. ಇಷ್ಟೇ ಸಂದರ್ಭದಲ್ಲಿ ಹಜರತ್ ನಫೀಸಾ ಹೇಳಿದ್ರು, ಐ ಖುತೇಜ, ಅವ್ರದ್ದು ಮನೆಯಲ್ಲಿ ಅವ್ರದ್ದು ತಮ್ಮನ ಮಗ ಇದ್ದಾನೆ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದ್ದಾರೆ. ಅವರು ಬಹಳಷ್ಟು ಅಮೀನ್ ಇದ್ದಾರೆ, ಸಾದಿಕ್ ಇದ್ದಾರೆ, ನಿಜವಾಗಿನ ಮಾತು ಹೇಳೋರಿದ್ದಾರೆ, ಯಾವತ್ತು ಯಾವುದೇ ಸಾಮಾನ್ ಮೇಲೆ ಕಣ್ಣುವನ್ನು ಹಾಕುವುದಿಲ್ಲ. ಇನ್ನು ಹಜರತ್ ಖುತೇಜ ಅವರು ಹುಜೂರ್ಗೆ ನೋಡಿದ್ದಿಲ್ಲ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಖುತೇಜಾಗಿ ಇನ್ನು ನೋಡಿದ್ದಿಲ್ಲ. ಒಂದೇ ಊರಿನಲ್ಲಿದ್ದಾರೆ, ಇವ್ರಿಗೆ ಅವ್ರು ನೋಡಿಲ್ಲ, ಇವ್ರು ನೋಡಿಲ್ಲ. ಒಂದೇ ಊರಿನಲ್ಲಿ ಈ ರೀತಿ ಇದ್ರು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮನೆಯಲ್ಲಿ ಇದ್ರು. ಹಜರತ್ ಖುತೇಜ ಏನ್ ಹೇಳಿದ್ರು, ಐ ಅಬು ತಾಲಿಬ್, ನಿನ್ನ ಮನೆ ಒಳಗೆ ಮುಹಮ್ಮದ್ ಇದ್ದಾನೆ, ನಿಮ್ಮ ತಮ್ಮನ ಮಗ ಇದ್ದಾನೆ, ಅವ್ರಿಗೆ ಕಳಿಸ್ತೀರಿ ನನ್ನ ಸಾಮಾನ್ಯ ಜೊತೆ ಅಂತೂ ಹಜರತ್ ಖುತೇಜ ಅವರು ಹೇಳಿದ್ರು. ಹೇಳಿದ ನಂತರ ಹಜರತ್ ಅಬು ತಾಲಿಬ್ ಹೇಳಿದ್ರು, ಇಲ್ಲ, ನನ್ನ ತಮ್ಮನ ಮಗ ಈ ರೀತಿ ಕೆಲಸ ಬ್ಯಾರೆ ಜನರ ಕಡೆ ಕೈ ತಳಗೆ ಕೆಲಸ ಮಾಡಕ್ ಹೋಗಿಲ್ಲ. ಆದ್ರೆ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ, ಅವ್ರಿಗೆ ಹೇಳ್ತೀನಿ ಮುಹಮ್ಮದ್ ಅವರಿಗೆ, ಅವ್ರು ಒಪ್ಕೊಂಡಿದ್ರೆ ಚಲೋ. ಆದ್ರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಯಾರಾದ್ರೆ ಹೆಣ್ಣು ಮಕ್ಕಳು ವಿಧವೆ ಆಗಿದ್ರೆ, ಏನೇ ಬೇವಾ ಅಂತಾರಿಲ್ಲ, ವಿಧವೆಯನ್ನು ಆಗಿದ್ದರೆ ಅವ್ರ ಹೆಣ್ಣು ಮಕ್ಕಳಿಂದ ಜಾಸ್ತಿ ಸಪೋರ್ಟ್ ಕೊಡ್ತಿದ್ರು, ಅವ್ರಿಗೆ ಜಾಸ್ತಿ ಸಹಾಯತಾ ಮಾಡ್ತಿದ್ರು. ಅವ್ರದ್ದು ದುಃಖಗಳಲ್ಲಿ ನೋವಿನಲ್ಲಿ ಸಹಾಯತಾ ಕೊಟ್ಟು ಅವ್ರದ್ದು ದುಃಖವನ್ನು ನೋವನ್ನು ದೂರ ಮಾಡೋ ಪ್ರಯತ್ನ ಮಾಡ್ತಿದ್ರು. ಹೆಣ್ಣು ಮಕ್ಕಳಿಗೆ ಈ ರೀತಿ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹಾಯತಾ ಮಾಡೋ ಪ್ರಯತ್ನ ಮಾಡ್ತಿದ್ರು. ಈ ಮಾತು ನಾನು ನನ್ನ ಮುಹಮ್ಮದಿನ ಕಡೆ ನಾನು ಇಡ್ತೀನಿ. ನನ್ನ ಮುಹಮ್ಮದ್ ಅವರು ಇದು ಮಾತು ಕೇಳಿದ ನಂತರ ಅವ್ರು ಏನು ನಿರ್ಣಯ ತಗೊಂತಾರ ಅದ್ರ ಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಹಜರತ್ ಅಬು ತಾಲಿಬ್ ಮನೆಯಲ್ಲಿ ಬಂದು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಐ ಮುಹಮ್ಮದ್, ನೀನು ಖುತೇಜ್ ಅಂತಳಿಗೆ ಹೋಗಿ ನೀ ಕೆಲಸ ಮಾಡಬೇಕು, ಈ ರೀತಿ ಸಾಮಾನ್ ಹೋಗಿ ನೀನು ಬ್ಯಾರೆ ಊರಿಗೆ ಮುಟ್ಟಿಸ್ಬೇಕು, ಐ ನನ್ನ ಮಗನ ಮುಹಮ್ಮದ್. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಐ ಚಿಕ್ಕಪ್ಪಾಜಿ, ನಿಮ್ಗೆ ಗೊತ್ತಿದೆ ನಾನು ಬ್ಯಾರೆ ಜನರ ಕೈ ತಳಗೆ ನಾನು ಕೆಲಸ ಮಾಡಕ್ ಹೋಗಿಲ್ಲ, ನಂದು ಇಚ್ಛೆನೇ ಇಲ್ಲ, ಇನ್ನೂವರೆಗೆ ನಾನು ಆ ರೀತಿ ಯೋಚನೆ ಮಾಡಿಲ್ಲ, ನಾನು ಬ್ಯಾರೆ ಸಾಮಾನ್ ತಗೊಂಡು ಹೋಗಿ ನಾನು ಹೇಗೆ ಮಾಡಬೇಕು? ಹಜರತ್ ಅಬು ತಾಲಿಬ್ ಹೇಳಿದ್ರು, ಐ ಮುಹಮ್ಮದ್, ನೆನಪನ್ನು ಇಟ್ಕೋರಿ, ಹಜರತ್ ಬೇವಾ ಏನು ಖುತೇಜ್ ಅವ್ರು ಏನಿದ್ದಾರೆ, ವಿಧವೆ ಇದ್ದಾರೆ, ಬೇವಾ ಇದ್ದಾರೆ, ನೋಡ್ ತಿಳ್ಕೊ ಐ ಮುಹಮ್ಮದ್. ಇದು ಹೇಳಿದ ನಂತರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಪ್ಕೊಂಡಿದ್ರು, ಹಾ ನಾನು ಹೋಗ್ತೀನಿ, ಸಹಾಯತಾ ಮಾಡ್ತೀನಿ, ಅವ್ರು ಹಿಂಗಿದ್ದಾರೆ ಅಂದ್ರೆ ನಾನು ಮೊದಲಿಗೆ ಸಹಾಯತಾ ಮಾಡ್ತೀನಿ. ಯಾಕೆಂದ್ರೆ ಹಜರತ್ ಖುತೇಜ್ ಅವರು 2 ಸಾರಿ ಮದುವೆ ಮಾಡ್ಕೊಂಡಿದ್ರು. 2 ಸಾರಿ ಮದುವೆ ಮಾಡ್ಕೊಂಡಿದ ನಂತರನೇ ಅವರು ಗಂಡರು ಸತ್ರು. 3ನೇ ಸಾರಿ ಏನ್ ನಿಯತ್ ಮಾಡ್ಕೊಂಡಿದ್ರು, ನಾನು ಯಾವುದೇ ಕಾರಣಕ್ಕೆ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ, 2 ಸಾರಿ ನಾನು ಮದುವೆ ಮಾಡಿದ್ರೆ ನನ್ನ ಗಂಡರು ಸತ್ತಾ ಕುಂತಿದ್ದಾರೆ, ನಾನು ಎದಕ್ಕೆ ಮದುವೆ ಮಾಡ್ಕೋಬೇಕು ಅಂತ ಅವರು ದೂರ ಆಗ್ಬಿಟ್ಟಿದ್ರು, ಮದುವಿನಿಂದ ವಿಧವೆಯಾಗಿ ದೂರ ಆಗಿದ್ರು ಹಜರತ್ ಖುತೇಜ ಅವರು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನೇ ಹೇಳಬೇಕಿತ್ತು, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಭೇಟಿಯಾಗಿ ಬಂದ್ರು, ಈ ವಣಿಯಲ್ಲಿ ಹೋಗಿ ಖುತೇಜಗೆ ಭೇಟಿ ಹಾಕೋ ಬಾ ಐ ಮುಹಮ್ಮದ್. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರಾಕುಂತಿರ ಮನೆಯಲ್ಲಿ. ಬಂದಿದ ನಂತರ ನೋಡ್ರಿ, ಸೂರ್ಯ ಈ ಕಡೆ ಹೇಳ್ತೈತಿ, ಹಜರತ್ ಖುತೇಜ ಕದ ಈಚಾ ಕಡೆ ಇದೆ. ಹಜರತ್ ಖುತೇಜ ಅವರು ಮನಿ ಕಡೆ ಈಚಾ ಕಡೆ ಮುಖ ಮಾಡಿ ಕೆಲಸವನ್ನು ಮಾಡಕ್ ಕುಂತಿದ್ದಾರೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಗೆ ಕದದ ಸಮೀಪ ಬರಬೇಕಿತ್ತು, ಕದದ ಮುಂದೆ ಒಂದು ಪರ್ದೆ ಇದೆ. ಹಜರತ್ ಖುತೇಜ ಅವರು ಕೆಲಸ ಮಾಡಕ್ ಕುಂತಿದ್ದಾರೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಗೆ ಮನಿ ಸಮೀಪ ಬರಬೇಕಿತ್ತು, ಬಂದಿದ ನಂತರ ಕದದ ಮುಂದೆ ನಿಂತಿದ್ದಾರೆ. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಖದ ಬೆಳಕು ಏನಿದೆ ಆ ಗಾಡಿ ಮೇಲೆ ಬೀಳಾಕ್ ಕುಂತಿದ್ದಂತೆ. ಹಜರತ್ ಖುತೇಜ ಅವರು ಕೆಲಸ ಆಚಾ ಕಡೆ ಮುಖ ಮಾಡಿ ಮಾಡಿದ್ರೆ ಆ ಬೆಳಕು ಗಾಡಿ ಮೇಲೆ ಬೀಳಾಕ್ ಕುಂತಿದೆ. ಇದೇನಪ್ಪಾ, ಇವತ್ತು ಸೂರ್ಯದು ಟೈಮಿಂಗ್ ಚೇಂಜ್ ಆಗಿದೆ, ಇವತ್ತು ಸೂರ್ಯ ಬ್ಯಾರೆ ಜಗದಿಂದ ಹುಟ್ಟಿದಾನೆ, ಇವತ್ತು ಏನು ಸೂರ್ಯದ ಬೆಳಕು ಯಾವತ್ತು ನನ್ನ ಕದದ ನಿಂದ ಮನೆ ಒಳಗೆ ಬರ್ತಿದ್ದಿಲ್ಲ, ಇವತ್ತು ಹೇಗೆ ನನ್ನ ಮನೆ ಒಳಗೆ ಬೆಳಕನ್ನು ಬರಾಕ್ ಕುಂತಿದ್ದು, ಇವತ್ತು ಏನಾಗಿದೆ ಸೂರ್ಯಗೆ ಅಂತೂ ಹಜರತ್ ಖುತೇಜ ಯೋಚನೆ ಮಾಡಕ್ ಕುಂತಿದ್ದಾರೆ. ಹೇಗೆ ಹಿಂದೆ ತಿರುಗಿ ನೋಡ್ಬೇಕಿತ್ತು, ಅದು ಸೂರ್ಯದ ಬೆಳಕು ಎದ್ದಿದ್ದಲ್ಲ, ಅದು ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಖದ ಬೆಳಕು ಗಾಡಿ ಮೇಲೆ ಬಿದ್ದಿತ್ತು. ಆದ್ರೆ ಆ ಕದದ ಮುಂದೆ ಒಂದು ಪತ್ಲ ಏನಿದೆ ಅತಿ ಕಡಿಮೆ, ಜಾಸ್ತಿ ಮುಖ ಕಡದ ಅಂತದ್ದು ಪರದೆ ಒಂದಿತ್ತು. ಆದ್ರೆ ಆ ಪರದೆನ ಹೊರಗಿಂದ ಏನು ಬರುತ್ತೆ, ಬೆಳಕನ್ನು ಬರಾಕ್ ಕುಂತಿತ್ತು. ಆ ಬೆಳಕನ್ನು ನೋಡಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೆಳಕನ್ನು ನೋಡಿ ಹಜರತ್ ಖುತೇಜ ಹುಚ್ಚರಾದ್ರು. ಅದೇ ಪರದೆನಲ್ಲಿ ನಿಂತು ಏನ್ ಮಾತಾಡಿದ್ರು, ಎದಕ್ ಬಂದಿದ್ದೀರಾ, ನಾನು ಮುಹಮ್ಮದ್, ಅಬು ತಾಲಿಬರು ನನಗೆ ಕಳಿಸಿದ್ದಾರೆ, ಈ ರೀತಿ ನಿಮ್ಮ ಏನಾದ್ರೆ ಸಾಮಾನ್ ತಗೊಂಡು ಹೋಗ್ಬೇಕಂತೆ, ಅದಕ್ಕೆ ನಾನು ಬಂದಿದ್ದೇನೆ. ಹಜರತ್ ಖುತೇಜ ಅವರು ಬರೀ ಅವ್ರದ್ದು ಮುಖವನ್ನು ನೋಡಕ್ ಕುಂತಿದ್ರು ಪರದೆ ಒಳಗಿಂದ. ಮಾಷಾಅಲ್ಲಾ, ಎಷ್ಟು ಒಳ್ಳೆಯವಾದ ಮುಖ ಇದೆ, ಎಷ್ಟು ಸೌಂದರ್ಯ ಇದೆ, ಎಷ್ಟು ಬೆಳಕಿದೆ, ಅದನ್ನೇ ನೋಡಕ್ ಕುಂತಿದ್ರು. ಹಜರತ್ ಖುತೇಜ ಏನ್ ಹೇಳಿದ್ರು, ಐ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಐ ಮುಹಮ್ಮದ್, ನೀವು ನಾಳೆ ಬಾರಿ ಬೆಳಗ್ಗೆ ನಾನು ಬ್ಯಾರೆ ಊರಿಗೆ ಸಾಮಾನ್ ಕೊಟ್ಟು ಕಳಿಸ್ತೀನಿ, ಅದ್ರ ಜೊತೆ ನೀವೇ ಹೋಗ್ರಿ ಅಂತಿ ಬಸ್ರಾನಲ್ಲಿ ಅಂತೂ ಮುಹಮ್ಮದ್ ಅವ್ರಿಗೆ ಹೇಳಿ ಕಳಿಸಿದ್ರು. ನಮ್ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮನೆ ಹೊಳ್ಳಿ ಬಂದ್ರು. ಹೇಗೆ ನಮ್ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೊಳ್ಳಿ ಹೋಗ್ಬೇಕಿತ್ತು, ಹಜರತ್ ಖುತೇಜ ಅವರು ತೌರೇತ್, ಅವಾಗ ಇನ್ನೂ ಕುರಾನ್ ಬಂದಿದ್ದಿಲ್ಲ, ಅದಕ್ಕಿಂತ ಮುಂಚೆ ಇನ್ನೊಂದು ಗ್ರಂಥ ಇತ್ತು, ಅದು ತೌರೇತ್ ಅಂತ ಹೇಳ್ತಾರೆ.
ಆ ತೌರೇತ್ವನ್ನು ತೆಗೆದು ಓದಾಕ್ ಕುಂತಿದ್ರು. ಆ ತೌರೇತ್ ನಲ್ಲಿ ಓದ್ತಿದ್ರು, ಯೋಚನೆ ಮಾಡ್ತಿದ್ರು. ಅದರ ಒಳಗೆ ಎಲ್ಲಾ ಜಿಕ್ರಿತ್ತು. ಬರೋರು ನಬಿ ಏನಿದ್ದಾರೆ ಅವ್ರದ್ದು ಕಣ್ಣು ಈ ರೀತಿ ಇರ್ತೈತಿ, ಅವ್ರದ್ದು ತುಡಿ ಈ ರೀತಿ ಇರ್ತೈತಿ, ಅವ್ರದ್ದು ಮೂಗು ಈ ರೀತಿ ಇರ್ತೈತಿ, ಅವ್ರದ್ದು ಮುಖ ಈ ರೀತಿ ಕಾಣ್ತೈತಿ ಅಂತ ಎಲ್ಲಾ ತೌರೇತಿನ ಪುಸ್ತಕಗಳಿಗೆ ಬರೆದಿತ್ತು. ಹಜರತ್ ಖುತೇಜ ಅವರು ಹೇಗೆ ಆ ತೌರೇತ್ ಪುಸ್ತಕವನ್ನು ಓದ್ತಿದ್ರು, ಬರೀ ಅದೇ ಮುಖಾನೇ ಯೋಚನೆ ಮಾಡ್ತಿದ್ರು. ಸ್ವಲ್ಪ ಒಂದು ಲೈನ್ ಓದ್ತಿದ್ರು, ಕಣ್ಣಿಗೆ ನೆನಪು ಮಾಡ್ತಿದ್ರು. ಒಂದು ಲೈನ್ ಓದ್ತಿದ್ರು, ತುಡಿಗೆ ನೆನಪು ಮಾಡ್ತಿದ್ರು. ಒಂದು ಲೈನ್ ಓದ್ತಿದ್ರು, ಮುಖಗೆ ನೆನಪು ಮಾಡ್ತಿದ್ರು. ಇಡೀ ಯಾವ ರೀತಿ ಪುಸ್ತಕನಲ್ಲಿ ಬರ್ದಿತ್ತು ಅದೇ ರೀತಿ ನಮ್ಮ ಹುಜೂರಿನ ಮುಖವನ್ನು ಕಂಡು ಬರಕುಂತಿತ್ತು ಹಜರತ್ ಖುತೇಜ ಅವರು. ಹಾಯ್ ಅಲ್ಲಾ. ಏಕೆಂದ್ರೆ ಇದಕ್ಕಿಂತ ಮುಂಚೆ ಹಜರತ್ ಖುತೇಜ ಅವರು ಒಂದು ಕನಸು ನೋಡಿದ್ರು. ಇನ್ನೂ ಹಜರತ್ ಭೇಟಿ ಆಗಿದ್ದಿಲ್ಲ, ಇದಕ್ಕೆ ಮುಂಚೆ ಒಂದು ಕನಸು ನೋಡಿದ್ರು. ಅದು ಎಂತದ್ದು ಕನಸು? ರಾತ್ರಿಯಲ್ಲಿ ಆಕಾಶನಿಂದ ಚಂದ್ರ ಏನಿದೆ ಬಂದು ತೊಡಿ ಮೇಲೆ ಬಿದ್ದಿದೆ. ಆ ತೊಡಿ ಮೇಲೆ ಬಿದ್ದಿದ ನಂತರ ಇಡೀ ಬೆಳಕು ಊರಿನಲ್ಲಿ ಅಳೆದಿದೆ. ಇಡೀ ಊರಿಗೆ ಬೆಳಕನ್ನು ಕೊಡಾಕುಂತಿದೆ. ಇದರ ಅರ್ಥ ಏನು ಅಂತ ಬ್ಯಾರೆ ಕೇಳಿದ್ರು. ಅವಾಗ ವರ್ಕಾ ಬಿನ್ ನೌಫಿಲ್ ಅವರು ಅರ್ಥವನ್ನು ಹೇಳಿದ್ರು. ಐ ಖುತೇಜ, ಬರುವ ಸಂದರ್ಭದಲ್ಲಿ ಒಬ್ರು ನಬಿಯವರು ಪ್ರಪಂಚದಲ್ಲಿ ಬರೋರಿದ್ದಾರೆ. ಆ ನಬಿಯವ್ರದ್ದು ಹೆಂಡತಿ ನೀವಾಗ್ತೀರಾ ಐ ಖುತೇಜ. ನಿಮ್ಮ ಜೀವನದಲ್ಲಿ ಅವರು ಬೆಳಕನ್ನು ತಗೊಂಡು ಬರುತ್ತಾರೆ ಐ ಖುತೇಜ. ಈ ಕನಸಿನ ಅರ್ಥ. ಹಜರತ್ ಖುತೇಜ ಅವರು ಅವಾಗಿಂದ ಯೋಚನೆ ಮಾಡಕ್ ಕುಂತಿದ್ರು. ಇಂತಾದು ಕೆಟ್ಟದು ಪರಿಸರದಲ್ಲಿ, ಇಂತಾದು ಕೆಟ್ಟವಾದ ಸಂದರ್ಭದಲ್ಲಿ ಯಾರು ನಬಿಯಾಗಿ ಬರ್ತಾರಪ್ಪ? ಏಕೆಂದ್ರೆ ಅವಾಗಿನ ಕಾಲ ಹೇಗಿತ್ತಂದ್ರೆ ತಾಯಿ ತಂದೆಗೆ ಗೌರವ ಮರ್ಯಾದೆ ಕೊಡ್ತಿದ್ದಿಲ್ಲ, ತಂಗಿಗೆ ತಂಗಿ ಅವರು ಹೇಳೋರು ಇದ್ದಿದ್ದಿಲ್ಲ, ಹೆಂತಿಗೆ ಹೆಂತಿ ಅಂತ ಹೇಳ್ತಿದ್ದಿಲ್ಲ ಯಾರು ಜನರು. ಅಂತಹ ದಡ್ಡರು ಜನರಿದ್ರು ನಮ್ಮ ಹುಜೂರ್ ಸಲಂ ಬರೋದು ಮುಂಚೆ. ಖುತೇಜ ಅದನ್ನೇ ಯೋಚನೆ ಮಾಡಕ್ ಕುಂತಿದ್ರು. ಇಂತಹ ಸಂದರ್ಭದಲ್ಲಿ ಯಾರಪ್ಪ ಅಂತಹ ನಬಿ ಆಗಿ ಬರೋರು, ಯಾರಿಗೆ ಅಂತ ನಾನು ತಿಳ್ಕೊಬೇಕು. ಆ ಕನಸಿನ ಪ್ರಕಾರ ಆ ಪುಸ್ತಕನಲ್ಲಿ ಓದಿದ ನಂತರ ನನ್ಗೆ ಹೃದಯಕ್ಕೆ ಶಾಂತಿ ಸಿಕ್ತು. ಯಾರದು ನಬಿ ಇದ್ದಾರೆ, ಇವರೇ ಅವರು ನಬಿ ಅಂತೂ ಸ್ವಲ್ಪ ಯೋಚನೆ ಮಾಡಿಕೊಂಡು ತಾಳ್ಮೆ ತಗೊಂಡ್ರು. ನಾಳೆ ಬೆಳಗ್ಗೆ ಹೇಗೆ ಪ್ರವಾಸಕ್ಕೆ ಜನರಿಗೆ ಕಳಿಸಬೇಕಾಗಿತ್ತು, ಹಜರತ್ ಖುತೇಜ ಅವರು ತನ್ನ ಗುಲಾಮ್ಗೆ ಕರೆಸಿದ್ರು. ಗುಲಾಮಿನ ಹೆಸರೇನು? ಮಯಸ್ಸರ. ಮಯಸ್ಸರಗೆ ಸಮೀಪ ಕರೆಸಿ ಹೇಳಿದ್ರು, ಅಯ್ಯ ಮಯಸ್ಸರ, ಇದಕ್ಕಿಂತ ಮುಂಚೆ ನೀ ಬ್ಯಾರೆ ಊರಿಗೆ ಸಾಮಾನು ತಗೊಂಡು ಹೋಗ್ತಿದ್ಯಾ, ಹೋಗಿದ್ದನಂತ ನಾನು ಹೇಳಿ ಕಳಿಸ್ತಿದ್ಯಾ. ಅಯ್ಯ ಮಯಸ್ಸರ, ನೀ ಯಾವ ಊರಿಗೆ ನನ್ನ ಸಾಮಾನು ತಗೊಂಡು ಹೋಗಿದ್ರೆ ನಿನ್ನ ದೃಷ್ಟಿ ನನ್ನ ಸಾಮಾನಿನ ಮೇಲೆ ಇರ್ಬೇಕು, ಸರಿಯಾಗಿ ಸಾಮಾನು ತಗೊಂಡು ಹೋಗ್ಬೇಕು, ಕರೆಕ್ಟ್ ಆಗಿ ಹೊಳ್ಳಿ ತಗೊಂಡ್ ಬರಬೇಕು ಅಂತೂ ನಾನು ಹೇಳಿ ಕಳಿಸ್ತಿದ್ಯಾ. ಅಯ್ಯ ಮಯಸ್ಸರ, ಇವತ್ತು ನಿನ್ನ ದೃಷ್ಟಿ, ನಿನ್ನ ನೋಡುವ ಎಲ್ಲ ವಸ್ತುಗಳು ಏನಿದೆ ಸಾಮಾನ್ಯನ ಮೇಲೆ ಅಲ್ಲ. ಇವತ್ತು ನೀ ಪ್ರವಾಸಕ್ಕೆ ಏನ್ ಹೋಗ್ತಿಯಲ್ಲ, ಹೋಗಿ ಬರ ತನಕ ಬರೀ ಮುಹಮ್ಮದ್ಗೆ ನೀನ್ ನೋಡ್ಬೇಕು, ಬರೀ ಮುಹಮ್ಮದ್ ಅವ್ರಿಗೆ ನೋಡ್ಬೇಕು. ಅವ್ರದ್ದು ಒಳಗೆ ಏನೇನು ತಪ್ಪಿದೆ ಅದು ಬಂದು ನನಗೆ ಹೇಳ್ಬೇಕು. ನೀನು ಏನು ಕೆಟ್ಟಿದೆ ಅದು ನನ್ನ ಒಳಗೆ ಎಲ್ಲ ನೋಡಿ ನನ್ನ ಕಡೆ ಬಂದು ನೀವು ಒಳ್ಳೆ ಹೇಳ್ಬೇಕು. ಮಯಸರ ಅದೇ ರೀತಿ ಪ್ರಕಾರ ಪ್ರವಾಸದಲ್ಲಿ ಹೋಗ್ತೀನಿ ಅಯ್ ಮಾಲೀಕ ಅಂತ ಹೇಳಿ ಹೋಗಿದ್ದ. ಖುದೇದವ್ರು ಹೇಳಿದ್ರು, ಅಯ್ ಮಯಸರ, ಮಕ್ಕಾನಿಂದ ನಾನು ಯಾವ ಒಂಟಿ ಮೇಲೆ ನಿಮಗೆ ಕುಂದರಸಿ ನಾನು ಹೊರಗಡೆ ಕಳಿಸ್ತೀನಿ. ಮಕ್ಕಾ ದಾಟಿದ ನಂತರ ಆ ಒಂಟಿ ಮೇಲೆ ಮುಹಮ್ಮದ್ರಿಗೆ ಕುಂದರಸು. ನೀವು ಆ ದೊಡ್ಡವಾದ ಒಂಟಿ ಏನಿದೆ ಅದ್ರ ಮೇಲೆ ಮುಹಮ್ಮದ್ ಕುಂದಿರ್ಬೇಕು, ನೀವು ಬ್ಯಾರೆ ಕುದುರೆ ಮೇಲೆ ಇಲ್ಲಾಂದ್ರೆ ಒಂಟಿ ಮೇಲೆ ಕುಂತ್ಕೊಂಡು ಹೋಗು. ಆ ಪ್ರವಾಸನಲ್ಲಿ ಅಬೂ ಜಹಲ್ ಅವ್ರು ಎಲ್ಲಾರು ದುಶ್ಮನ್ಗಳು ಇದ್ರು. ಪ್ರವಾಸ ಸ್ಟಾರ್ಟ್ ಆಯ್ತು. ಬಶ್ರಾನಲ್ಲಿ ಹೋಗುವ ಸಂದರ್ಭದಲ್ಲಿ ಹೇಗೆ ಮಕ್ಕಾ ದಾಟಿದ್ರು, ಅವಾಗ ಮಯಸರ ಏನ್ ಮಾಡಿದ, ಅಯ್ ಮುಹಮ್ಮದ್ ಈ ಒಂಟಿ ಮೇಲೆ ಕುಂದರಿ. ಅಬೂ ಜಹಲ್ ಮುಹಮ್ಮದ್ ಅವರಿಗೆ ನೋಡಿ ಹೊಟ್ಟಿ ಕಿಚ್ಚು ಪಡ್ಕೊಂತಿದ್ದ. ಮಯಸರ ಹೇಳಿದ್ಯಾ, ಚಾಚಾ ಅಬ್ಬು ಚಿಕ್ಕಪ್ಪಾಜಿ ಆಗ್ಬೇಕು, ಮುಹಮ್ಮದ್ ನಮ್ಮ ಹುಜೂರಿನ ಚಿಕ್ಕಪ್ಪಾಜಿ ಆಗ್ಬೇಕು. ಅಬೂ ಜಹಲ್ ಹೊಟ್ಟಿ ಕಿಚ್ಚು ಪಡ್ಕೊಂತಿದ್ದ. ಮಯಸರ ಹೇಗೆ ಆ ಒಂಟಿ ಮೇಲೆ ಕುಂದರ್ಸ್ಬೇಕಾಗಿತ್ತು. ಕುಂದರ್ಸಿದ ನಂತರ ಅಬ್ಬು ಜಹಲ್ ಹೇಳಿದ, ಅಯ್ ಮಯಸರ, ಈ ಯಾಕೆ ಒಂಟಿ ಕೂಡ ಕುಂತಿದ್ಯಾ? ಮುಹಮ್ಮದ್ ಗುಲಾಮ್ ಆಗಿ ಬಂದಿದ್ದಾನೆ, ಗುಲಾಮಿನ ರೀತಿ ಕೆಲಸ ತಗೋ, ಸರ್ದಾರ್ ರೀತಿ ಗೌರವ ಕೊಡಾಕ್ ಬೇಡ. ಮಯಸರ ಶಿಟ್ಟನ್ನು ಹೇಳಿದ, ನಾನು ಅಯ್ ಅಬೂ ಜಹಲ್ ನಿನ್ನ ಗುಲಾಮ್ ಆಗಿ ನಾನು ಬಂದಿಲ್ಲ, ನಾನು ಖುತೇಜರ್ ಗುಲಾಮ್ ಆಗಿ ಬಂದಿದ್ದೀನಿ. ಅವ್ರು ಏನ್ ಹೇಳಿದ್ದಾರೆ ಅದರ ಮಾತಿನ ಮೇಲೆ ನಾನು ಪಾಲನೆ ಮಾಡಿದ್ದೀನಿ. ನಿನ್ನ ಮಾತು ನಾನೇ ಕೇಳಬೇಕು, ಅವ್ರು ಹೇಳಿದ ಪ್ರಕಾರ ನಾನು ನಡ್ಕೊಂಡು ಹೋಗ್ಬೇಕು ಅಂತೂ ಹುಜೂರ್ ಅವರಿಗೆ ಆ ಒಂಟಿ ಮೇಲೆ ಕುಂದಿರ್ಸ್ಕೊಂಡು ಮುಂದೆ ಹೋಗಕ್ ಕುಂತಿದ್ರು. ಮಯಸ್ಸರ ಪ್ರವಾಸನಲ್ಲಿ ಬರೀ ಹುಜೂರ್ಗೆ ನೋಡಕ್ ಕುಂತಿದ್ದ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಗೆ ಆ ಒಂಟಿ ಮೇಲೆ ಕುಂದ್ರಕೊಂಡು ಮುಂದೆ ಹೋಗ್ತಿದ್ರು. ಕೆಟ್ಟವಾದ ಬಿಸಿಲಿದೆ, ಎಲ್ಲಾ ಜನರ ಮೇಲೆ ಬಿಸಿಲು ಎಲ್ಲಾ ಜನರ ಮೇಲೆ ಬೀಳ್ತಿತ್ತು. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವ ಒಂಟಿ ಮೇಲೆ ಕುಂತಿದ್ರಲ್ಲ ಆ ಒಂಟಿನ ಮೇಲೆ ನೋಡಿದ ನಂತರ ಮೋಡಗಳು ಬಂದು ನಮ್ಮ ಹುಜೂರ್ಗೆ ನೆರಳನ್ನು ಕೊಡ್ತಿದ್ದಂತೆ. ಮಯಸರ ಬಾದ್ರೆ ಅದನ್ನೇ ನೋಡಕ್ ಕುಂತಿದ್ದ, ಇದೇನಪ್ಪ ಎಲ್ಲರ ಮೇಲೆ ಬಿಸಿಲಿನ ಎಲ್ಲಾ ರೋಶನಿಯನ್ನು ಏನು ಬೆಳಕನ್ನು ಬರಾಕ್ ಕುಂತಿದೆ, ಹುಜೂರಿನ ಮೇಲೆ ನೆರಳನ್ನು ಬರಾಕ್ ಕುಂತಿದೆ, ಅವ್ರ ಮೇಲೇನೆ ಮೋಡಗಳು ಬಂದು ನಿಂತಿದ್ದಾವು, ಇದು ಏನು ವಿಚಿತ್ರ ಇದೆ. ಮತ್ತು ಮುಂದೆ ಪ್ರವಾಸ ಸ್ಟಾರ್ಟ್ ಮಾಡಿದ್ರು. ಹೇಗೆ ಬರ್ತಿದ್ರು, ಆರಾಮ್ ಮಾಡಕ್ ಒಂದು ಗಿಡ ತಳ ಕುಂತಿದ್ರು. ಎಲ್ಲಾರು ಜನರು ಆ ಗಿಡ ಏನಿದೆ ಒಣಗಿದಿತ್ತು. ಹುಜೂರ್ ಸಲ್ಲಲ್ಲಾಹು ಆ ಒಣಗಿದು ಗಿಡದ ತಳಗೆ ಹೇಗೆ ಕುಂದಿರಬೇಕಿತ್ತು, ಆ ಒಣಗಿದು ಗಿಡ ಏನಾಗಿದೆ ತಕ್ಷಣ ಹುಜೂರ್ ಕುಂತಿದ ನಂತರ ಎಲ್ಲಾ ಹಸರಾಗಿ ಅದರ ಒಳಗೆ ಹಣ್ಣುವನ್ನು ಬಂತು. ಮಯಸರ ನೋಡಿ ಮತ್ತು ವಿಚಿತ್ರ ಆದ, ಹಾಯ್ ಅಲ್ಲಾ. ಮತ್ತು ಪ್ರವಾಸ ಸ್ಟಾರ್ಟ್ ಮಾಡಿದ್ರು. ಮಾಡಿದ ನಂತರ ಎರಡು ಒಂಟಿಗಳು ನಡ್ಕೊಂಡು ಹೋಗಕ್ ಶಕ್ತಿ ಇದ್ದಿದ್ದಿಲ್ಲ.
ಎಷ್ಟೋ ಜನರು ನೋಡಿದ್ರು, ಏಕೆ ಒಂಟಿ ಹೇಳಕ್ ಕುಂತಿಲ್ಲ, ಏನ್ ಮಾಡಬೇಕಂತ ಎಲ್ಲಾರು ಜನರು ಪ್ರಯತ್ನ ಮಾಡಿದ್ರು, ಯಾರ ಕೈಯಿಂದ ಒಂಟಿ ಹೇಳಿದಿಲ್ಲ. ಲಾಸ್ಟ್ಗೆ ಮಯಸ್ಸರ ಬಂದ್ರೆ ಏನ್ ಮಾಡಿದ, ಐ ಮುಹಮ್ಮದ್ ನೀವು ಬಂದು ಸ್ವಲ್ಪ ಒಂಟಿಗಳಿಗೆ ನೋಡಿ. ಅಬು ಜಹಲ್ ಮತ್ತು ಶಿಟಾದ, ನಾವು ಎಲ್ಲಾರು ಎಬ್ಸಿದ್ರೆ ಒಂಟಿ ಎಬ್ಸಿಲ್ಲ, ಈ ಮುಹಮ್ಮದ್ ಬಂದು ಏನ್ ಮಾಡುತ್ತಾನೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಿಂದ ಹೇಗೆ ಬರಾಕ್ ಕುಂತಿದ್ರು, ಆ ಒಂಟಿಗಳು ಹುಜೂರ್ಗೆ ನೋಡಿದ ನಂತರ ತಕ್ಷಣ ಎದ್ದು ನಿಂತರು ಗೌರವಗಾಗಿ. ನನ್ನ ಹುಜೂರ್ ಬರಾಕ ನಾವು ಹೇಗೆ ಕುಂದಿರಬೇಕು ಹುಜೂರಿನ ಮುಂದೆ? ನೋಡ್ರಿ, ಪ್ರಾಣಿಗಳು ನಮ್ಮ ಹುಜೂರ್ಗೆ ಮರ್ಯಾದೆ ಕೂಡ ಕುಂತಿದ್ದಾರೆ. ನಮ್ಮ ಹುಜೂರ್ ಏನಿದ್ದಾರೆ ಅನ್ನೋದು ಪ್ರಾಣಿಗಳಿಗೆ ಗೊತ್ತಾಗಿದೆ, ಆದ್ರೆ ಗ್ರೂಪ್ ನಲ್ಲಿರುವ ಅಬ್ಬು ಜಹಲ್ ಅಂತ ದಡ್ಡರ ಜನರಿಗೆ ಇನ್ನೂವರೆಗೆ ಗೊತ್ತಾಗಿಲ್ಲ. ಪ್ರಾಣಿಗಳು ಹೇಗೆ ನಿಂದಿರಬೇಕಿತ್ತು, ನಿಂತಿದ್ದ ನಂತರ ಹುಜೂರ್ ಸ್ವಲ್ಪ ಸಮೀಪ ಬಂದು, ಏಕೆ ಬೇಸರ ಆಗಿದೆ, ಏಕೆ ಕಡಿಮೆ ಶಕ್ತಿ ಆಗಿದೆ, ಬಾರಿ ನಮ್ ಜೊತೆ ಪ್ರವಾಸ ಮುಂದ್ ಮಾಡೋಣ ಹೀಗೆ ಹೇಳಿ ಹೇಗೆ ಕೈವನ್ನು ಆ ಒಂಟಿಗಳ ಮೇಲೆ ಆರಿಸಬೇಕಾಗಿತ್ತು. ಆ ಒಂಟಿಗಳು ಎಲ್ಲ ಪ್ರವಾಸಕ್ಕಿಂತ ಮುಂದೆ ಎಕ್ದಮ್ ಫಾಸ್ಟ್ ಓಡಾಕ್ ಕುಂತಿತ್ತಂತೆ. ಆ ರೀತಿ ಶಕ್ತಿ ಒಂದು ಬಂತು ಒಂಟಿಗಳಿಗೆ. ಮಯಸರ ಎಲ್ಲ ನೋಡಾಕ್ ಕುಂತಿದ್ದ ಮತ್ತು ಬಸರಾನಲ್ಲಿ ಮುಂದೆ ಹೋಗಾಕ್ ಕುಂತಿದ್ರು. ಹೋಗೋ ಸಂದರ್ಭದಲ್ಲಿ ಒಂದು ಗಿಡದ ತಳ ಕುಂತಿದ್ರು. 3-4 ಗಿಡ ಇತ್ತು. ಆ ಎಲ್ಲಾರು ಜನರು ಹೋಗಿ ಆ ಗಿಡದ ನೆರಳ ತಳಗೆ ಮೊದಲಿಗೆ ಕುಂತರು. ಕುಂತಿದ ನಂತರ ಹುಜೂರ್ ಲಾಸ್ಟ್ಗೆ ಬಂದ್ರು. ಅವ್ರಿಗೆ ಜಗಾನ ಸಿಕ್ಕಿಲ್ಲ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ವಲ್ಪ ಲಾಸ್ಟ್ಗೆ ಕುಂತಿದ್ರು. ಆದ್ರೆ ಬಿಸಿಲಿನ ಇದು ಬೆಳಕೇನಿದೆ ಅವ್ರ ಮೇಲೆ ಬೀಳಕ್ ಕುಂತಿತ್ತು. ಆ ಗಿಡ ಹೇಗೆ ಹುಜೂರನಿಗೆ ಮೇಲೆ, ನಮ್ಮ ಹುಜೂರ್ ಮೇಲೆ ಆ ಬಿಸಿಲಿನ ಬೆಳಕು ಕುಂತಿದ್ದು ನೋಡಬೇಕಾಗಿತ್ತು. ಆ ಗಿಡದ ಟಂಗಿಗಳು ನಮ್ಮ ಹುಜೂರ್ ಸಮೀಪ ಬಂದು ಈ ರೀತಿ ನೆರಳನ್ನು ಮಾಡಕ್ ಕುಂತಿದ್ದಂತೆ. ಮಯಸ್ಸರ ಇದು ಎಲ್ಲ ನೋಡಕ್ ಕುಂತಿದ್ದ. ಇದು ಏನಪ್ಪ, ಇವರು ಕುಂತಿದ್ದ ಜಗದಲ್ಲೇನೆ ಗಿಡ ತನ್ನ ನೆರಳನ್ನು ಮಾಡಕ್ ಕುಂತಿದೆ, ಇದು ಎಂತವ್ರು ಇರಬಹುದು. ಆ ಗಿಡ ತಳಗೆ ದೂರಿಂದ ಒಬ್ಬ ಬಹಿರಾ ರಾಹಿಬ್, ಯಹೂದಿ ಈಸಾಯಿ ಮಸೀಹಿ ಪೂಜೆ ಮಾಡುವ, ಅವನ್ ದೂರಿಂದ ನೋಡ್ತಾನಂತೆ. ಸಮೀಪ ಬಂದು ಹೇಳ್ತಾನೆ, ನೀನು ಮಯಸ್ಸರ ಅವರು ಮುಹಮ್ಮದ್ ಏನು ಅಂತ. ಮಯಸ್ಸರ ಕೇಳಿದ, ಹೌದು ನಾನು ಮಯಸ್ಸರ ಅವರು ಮುಹಮ್ಮದ್, ನಿಮ್ಗೆ ಹೇಗೆ ಗೊತ್ತು? ಬಾ ನನ್ನ ರೂಮ್ ನಲ್ಲಿ ಇವ್ರಿಗೆ ಕರ್ಕೊಂಡ್ ನೀವು ಬರಬಹುದಾ? ಹುಜೂರ್ ಸಲ್ಲಲ್ಲಾಹು ರೂಮ್ ನಲ್ಲಿ ಕರ್ಕೊಂಡು ಬಂದ್ರು. ಬಂದಿದ್ದ ನಂತರ ಆ ಬಹಿರಾ ಏನಿದ್ದ ರಾಹಿಬ್ ಆ ಪುಸ್ತಕದಲ್ಲಿ ಓದಿ ಹೇಳ್ತಾನಂತೆ, ಇವರು ಇಡೀ ಪ್ರಪಂಚಕ್ಕೆ ನಬಿಯಾಗಿ ಬಂದಿದ್ದಾರೆ, ಪ್ರವಾದಿಯಾಗಿ ಬಂದಿದ್ದಾರೆ, ಇವರಿಗೆ ಬಷರಾಗಿ ಕರ್ಕೊಂಡು ಹೋಗ್ಬೇಡ, ಇಲ್ಲಾಂದ್ರೆ ಕೊಲೆ ಮಾಡ್ತಾರ. ಇದು ಹೇಳಿದ ನಂತರ ಆ ಬಹಿರಾ ರಾಹಿಬ್ ಏನ್ ಮಾಡಿದ, ಕಲ್ಮಾ ಓದಿದ ತಕ್ಷಣ ಮುಸಲ್ಮಾನ್ ಆದ. ನಾನು ಇಲ್ಲಿಂದ ಮುಸಲ್ಮಾನ್ ಆಗುತ್ತೇನೆ, ಇವರು ಮುಹಮ್ಮದ್ ಕೊನೆ ನಬಿ ಇದ್ದಾರೆ, ಇವ್ರ ಮೇಲೆ ನಾನು ಈಮಾನ್ ತರುತ್ತೇನೆ. ಮತ್ತು ಮುಂದೆ ಪ್ರವಾಸ ಮಾಡಿದ್ರು. ಆ ಬಸರಾಗಿ ಹೋಗಿ ಎಲ್ಲಾ ಸಾಮಾನು ಮಾರಕ್ ಕುಂತಿದ್ರು. ಮಾರಿದ ನಂತರ 4, 3, 5 ದಿನದ ಸಾಮಾನ್ ಮಾರುದು ಸಾಮಾನ್ ಬರೀ 2 ದಿನದಲ್ಲಿನ ಖಾಲಿ ಆಯ್ತು. ಬಹಳಷ್ಟು ಬರ್ಕತ್ವನ್ನು ಬಂತು, ಸಂಪತ್ ಹಣದಲ್ಲಿ ದುಡ್ಡಿನಲ್ಲಿ ಬರ್ಕತ್ ಜಾಸ್ತಿ ಬಂತು. ಮಯಸ್ಸರ ಇದು ಎಲ್ಲ ನೋಡಿದ್ರೆ ವಿಚಿತ್ರ ಆದ. ಖುಷಿನಿಂದ ಈಗ ಹಳ್ಳಿ ಬರ್ಬೇಕಿಲ್ಲ ಮಕ್ಕಾಗೆ ಬರೋದು ಮುಂಚೆ ಒಬ್ಬರಿಗೆ ವ್ಯಕ್ತಿ ಕಳಿಸ್ತಿದ್ರು, ಹೋಗಿ ಅಲ್ಲಿ ಸಂದೇಶ ಮುಟ್ಟಿಸ್ಬೇಕು, ನಾವು ಹಳ್ಳಿ ಬರಾಕ್ ಕುಂತಿದ್ ಪ್ರವಾಸನಿಂದಂತೂ. ಇಲ್ಲಿ ಹೇಗೆ ಹುತೇಜ್ ಕುಬ್ರಾ ಕಡೆ ಒಬ್ಬ ವ್ಯಕ್ತಿ ಬಂದು ಪತ್ರ ಕೊಡಬೇಕು, ಎಲ್ಲಾರು ಜನರು ಪ್ರವಾಸದಿಂದ ಹೊಳ್ಳಿ ಬರಾಕ್ ಕುಂತಿದ್ರು ಅನ್ನೋದು. ಹಜರತ್ ಖುತೇಜ್ ಅವ್ರ ಮನಿ ಮೇಲೆ ಕುಂತು ನೋಡಕ್ ಕುಂತಿದ್ದಾರೆ. ಎಲ್ಲಾ ಪ್ರವಾಸ ಹೊಳ್ಳಿ ಬರಾಕ್ ಕುಂತಿದೆ. ಎಲ್ಲಾರು ಜನರು ತನ್ನ ಸಾಮಾನನ್ನು ಮಾರಿ ಹೊಳ್ಳಿ ಬರಾಕ್ ಕುಂತಿದ್ದಾರೆ. ದೂರಿನಿಂದ ನೋಡಿದ್ರೆ ಯಾರು ಜನರು ಕಾಣಕ್ ಕುಂತಿದ್ದಿಲ್ಲ, ಆದ್ರೆ ಒಂದೇ ಮುಖ ಕಾಣಕ್ ಕುಂತಿತ್ತು. ಅದು ಸುಂದರವಾದ ಬೆಳಕು, ಸೌಂದರ್ಯ ಅತಿ ಜಾಸ್ತಿ ಕಾಣಕ್ ಕುಂತಿತ್ತು. ಹಜರತ್ ಖುತೇಜ್ ಅವ್ರು ಹೇಳಿತಿದ್ರು, ಯಾರಿಗೆ ನಫೀಸಾಗಿ ಹೇಳ್ತಿತ್ತು ಏನಂತ, ಅಯ್ಯ ನಫೀಸಾ, ಎಲ್ಲಾರ್ದು ಮುಖ ಕಾಣಕ್ ಕುಂತಿಲ್ಲ, ಬರೀ ಒಂದೇ ಮುಖ ಕಾಣಕ್ ಕುಂತಿದೆ, ಇದು ಮುಖ ಯಾರ್ದು? ಅವಾಗ ನಫೀಸಾ ಹೇಳಿದ್ರು, ಅಯ್ಯ ನಫೀಸಾ, ಅದು ಬ್ಯಾರೆ ಯಾರ್ದಲ್ಲ, ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಖವನ್ನು ಕಾಣಕ್ ಕುಂತಿದ್ದೆ. ಅಯ್ಯ ಖುತೇಜ ನೋಡು ಅಂತ ಹೇಳಕ್ ಕುಂತಿದ್ರು ಹಜರತ್ ನಫೀಸಾ ಅವರು. ಎಷ್ಟು ದೂರಿಂದ ನೋಡಿದ್ರೇನೆ ಅಷ್ಟು ಬೆಳಗಿನಿಂದ ಮುಖವನ್ನು ಕಂಡು ಬರ್ತಿತ್ತು. ಅಸಂದರಿಗೆ ಖುತೇಜ್ ಅವ್ರು ನೋಡಕ್ ಕುಂತಿದ್ರು. ಈಗ ಸಮೀಪ ಮಯಸ್ಸರ ಗುಲಾಮ್ ಮದ್ದಗೆ ಬಂದಿದ ನಂತರ ಯಾವ ರೀತಿ ಹಜರತ್ ಖುತೇಜ್ ಅವ್ರು ಹೇಳಿ ಕಳಿಸಿದ್ರು, ಅವ್ರದ್ದು ಒಳಗೆ ಇರುವ ತಪ್ಪುಗಳನ್ನು ನೋಡ್ಕೊಂಡ್ ಬರ್ಬೇಕು, ಅವ್ರ ಒಳಗೆ ಕೆಟ್ಟತನವನ್ನು ನೋಡ್ಕೊಂಡು ನೀವು ಬರ್ಬೇಕು, ಬಂದು ಬರೀ ಇದನ್ನೇ ನೋಡ್ಕೊಂಡು ನನ್ನ ಕಡೆ ಬಂದು ನೀವು ಹೇಳಬೇಕು ಅಂತ ಹಜರತ್ ಖುತೇಜ್ ಅವರು ಮಯಸ್ಸರಿಗೆ ಹೇಳಿ ಕಳಿಸಿದ್ರು. ಇಡೀ ಪ್ರವಾಸನಲ್ಲಿ ಆ ಮಯಸ್ಸರ ಏನೇನು ವಿಚಿತ್ರವಾದ ಮುಅಜಿಜಾತ್ವನ್ನು ನೋಡಿದ ತಕ್ಷಣ ಹಜರತ್ ಖುತೇಜ್ ಕಡೆ ಬಂದ. ಹಜರತ್ ಖುತೇಜ್ ಅವರು ಪ್ರಶ್ನೆ ಮಾಡಿದ್ರು, ಅವ್ರ ಒಳಗೆ ಏನೇನ್ ತಪ್ಪು ನೋಡಿ ಬಂದಿದ್ಯಾ? ಮಯಸ್ಸರ ಬಂದು ಏನ್ ಹೇಳಕ್ ಕುಂತಿದ್ದ, ಅಯ್ಯ ಖುತೇಜ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮುಹಮ್ಮದ್ ಅವರು ಹೇಗೆ ಒಂಟಿ ಮೇಲೆ ಕುಂದಿರಬೇಕಿತ್ತು, ಅವ್ರು ಕುಂತಿದ ನಂತರ ಕೆಟ್ಟವಾದ ಬಿಸಿಲಿನ ನಾವು ಎಲ್ಲಾರು ಪ್ರವಾಸವನ್ನು ಮಾಡಕ್ ಕುಂತಿದ್ವಿ. ಆ ಬಿಸಿಲಿನ ಎಲ್ಲ ಏನಿದೆ, ಆ ಬಿಸಿಲಿನ ಎಲ್ಲ ಬೆಳಕು ಬೇರೆ ಜನರ ಮೇಲೆ ಬಿದ್ದಿದ್ರೆ ಹುಜೂರ್ ಅವರು ಕುದುರೆ ಒಂಟಿ ಮೇಲೆ ಕುಂತಿದ್ರು. ಆ ಒಂಟಿ ಮೇಲೆ ಕುಂತಿದ್ದ ನಂತರ ಎಲ್ಲಾ ಮೋಡಗಳು ಬಂದು ನಮ್ಮ ಹುಜೂರ್ಗೆ ನೆರಳನ್ನು ಕೊಡ್ತಿದ್ವು. ಅಯ್ಯ ಖುತೇಜ, ಮತ್ತು ಹಜರತ್ ಖುತೇಜ್ ಹೇಳಿದ್ರು, ಅಯ್ಯ ಮಯಸ್ಸರ, ನಾನು ಒಳ್ಳೆವಾದ ಮಾತು ಹೇಳಂತ ಹೇಳಕ್ ಕುಂತಿಲ್ಲ, ಕೆಟ್ಟವಾದ ಹೇಳು, ಅವ್ರ ಒಳಗೆ ಏನು ಕೆಟ್ಟ ನೋಡಿ ಬಂದಿದ್ಯಾ? ಅಯ್ಯ ಖುತೇಜ, ಅವ್ರು ಗಿಡದ ತಳ ಕುಂದ್ರೆ ಹೋಯ್ತು, ಆ ಗಿಡ ಮುಂಚೆ ಎಲ್ಲಾ ಒಣಗಿದಿತ್ತು. ಹುಜೂರ್ ಅವರ ಗಿಡ ತಳ ಕುಂತಿದ ನಂತರ ಎಲ್ಲಾ ಗಿಡ ಹಸರವನ್ನು ಆಯ್ತು. ಅಯ್ಯ ಖುತೇಜ, ಅಯ್ಯ ಮಯಸ್ಸರ, ಅವ್ರ ಒಳಗೆ ಇರೋದು ತಪ್ಪುವನ್ನೇ ಹೇಳು, ಒಳ್ಳೆವಾದ ಹೇಳೋಕೆ ಬೇಡ. ತಪ್ಪು ಏನ್ ನೋಡಿ ಬಂದಿದ್ಯಾ, ಏನು ಕೆಟ್ಟವಾದ ನೋಡಿ ಬಂದಿದ್ಯಾ? ಅಯ್ಯ ಖುತೇಜ, ಆ ಗಿಡದಲ್ಲಿ ಆ ತಳಗೆ ಮತ್ತು ಮುಂದ್ ಪ್ರವಾಸ ಮಾಡಿದ ನಂತರ ಎಲ್ಲಾರು ಜನರು ಗಿಡದ ನೆರಳಿನಲ್ಲಿ ಕುಂತಿದ್ರು. ಹುಜೂರ್ ಕೊನೆಯದಲ್ಲಿ ಬಂದ್ರು, ಲಾಸ್ಟ್ ಗೆ ಬಂದ್ರು, ಜಗ ಇದ್ದಿದ್ದಿಲ್ಲ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ವಲ್ಪ ದೂರ ಆಗಿ ಕುಂತಿದ್ರು. ಅವ್ರ ಮೇಲೆ ಬಿಸಿಲಿನ ಎಲ್ಲಾ ಬೆಳಕನ್ನು ಬರಾಕ್ ಕುಂತಿತ್ತು. ಆದ್ರೆ ಹುಜೂರ್ ಮೇಲೆ ಹೇಗೆ ಬೆಳಕನ್ನು ಬರಬೇಕಾಗಿತ್ತು, ಆ ಗಿಡಕ್ಕೆ ತಡ್ಕೊಳಕ್ ಆಗಿಲ್ಲ.
ಆ ಗಿಡ ಎಲ್ಲ ತನ್ನ ತಂಗಿ ತಗೊಂಡು ಅವ್ರ ಮೇಲೆ ನೆರವನ್ನು ಮಾಡಕ್ ಕುಂತಿತ್ತು. ಖುತೇಜ ಮತ್ ಹೇಳಿದ್ರು, ಐ ಮಯಸ್ಸರ, ಅವ್ರ ಒಳಗೆ ಇರೋದು ತಪ್ಪುವನ್ನ ಹೇಳು, ಏನ್ ಕೆಟ್ಟವಾದ ನೋಡಿ ಬಂದಿದೀಯಾ? ಐ ಖುತೇಜ, ಒಂಟಿಗಳಿಗೆ ಎಲ್ಲಾರು ಎಪ್ಸಿದ್ರು, ಯಾರಿಗೆ ಎಪ್ಸಕ್ಕಾಗಿಲ್ಲ. ಹುಜೂರ್ ಮುಹಮ್ಮದ್ ಅವ್ರಿಗೆ ಹೇಗೆ ಸಮೀಪ ಬರ್ಬೇಕಿತ್ತು, ಆ ಒಂಟಿಗಳು ಮುಹಮ್ಮದ್ಗೆ ನೋಡಿ ಎಲ್ಲಾ ಒಂಟಿಗಳು ಎದ್ದು ನಿಂತ. ಐ ಖುತೇಜ, ಐ ಮಯಸ್ಸರ, ಅವ್ರ ಒಳಗಿರುವುದು ತಪ್ಪುವನ್ನ ಹೇಳು, ಕೆಟ್ಟವಾದ ವಸ್ತು ಹೇಳು. ಆದ್ರೆ ಮಯಸ್ಸರ ಇಡೀ ಮಾತು ಒಳ್ಳೆವಾದ ಹೇಳಕ್ ಕುಂತಿದ್ದ. ಐ ಖುತೇಜ, ಆ ಬಹರಾ ರಾಯ್ ಹುಜೂರ್ಗೆ ನೋಡಿದ ನಂತರ ಮುಹಮ್ಮದ್ ಇದಾರೆ ಅಂತ ಹೇಳಿ ಮುಸಲ್ಮಾನ ಆದ. ದಾರಿ ಒಳಗೆ ಎಷ್ಟೋ ಜನರು ಮುಸಲ್ಮಾನ್ ಆಗ್ತಿದ್ರು. ಐ ಖುತೇಜ ಮತ್ತು ಖುತೇಜ ಹೇಳಿದ್ರು, ಐ ಮಯಸ್ಸರ, ತಪ್ಪುವನ್ನೇ ಹೇಳು, ಕೆಟ್ಟವಾದ ಏನಾದ್ರೂ ನೋಡಿ ಬಂದಿದ್ರೆ ಹೇಳು. ಅವಾಗ ಮಯಸ್ಸರ ಕೊನೆಯ ಮಾತು ಹೇಳಿದ, ಐ ಖುತೇಜ, ಒಂದು ಕೈಯಲ್ಲಿ ಸೂರ್ಯ ಇಡು, ಒಂದು ಕೈಯಲ್ಲಿ ಚಂದಪ್ಪ ಇಡು, ಹೇಳಿ ನನ್ಗೆ ನೀ ಕೇಳು. ಕೇಳಿದ್ರೇನೆ, ಆದ್ರೆ ನಾನು ಹುಜೂರ್ ಒಳಗೆ ಒಂದು ಚೂರು ಬರಾಬರಿ ತಪ್ಪುವನ್ನು ನಾನು ಹೇಳಕ್ ನನ್ ಕಡೆ ಶಕ್ತಿ ಇಲ್ಲ. ಐ ಖುತೇಜ, ಸ್ವಲ್ಪ ನನ್ನ ಒಳಗೆ ನಾನು ಅವ್ರ ಒಳಗೆ ಏನ್ ತಪ್ಪಿದೆ, ಏನ್ ಕೆಟ್ಟವಾದ ಹೇಳೋಕೆ ನನ್ಗೆ ಶಕ್ತಿ ಇಲ್ಲ. ಖುತೇಜ, ಅಂತ ಒಳ್ಳೆ ರೀತಿ ಎಲ್ಲಾರು ಅವ್ರಿಗೆ ಸೃಷ್ಟಿ ಮಾಡಿ ಕಳಿಸ್ತಾನೆ ಪ್ರಪಂಚದಲ್ಲಿ. ಇದು ಮಾತು ಕೇಳಿದ ನಂತರ ಹಜರತ್ ಖುತೇಜ ಬಹಳ ಸಂತೋಷ ಪಡ್ಕೊಂಡ್ರು. ಐ ಮಯಸ್ಸರ, ಹೋಗು, ನಿನ್ಗೂ ನಾನಿನ್ನ ಬಿಡುಗಡೆ ಮಾಡಿದ್ದೇನೆ, ಆರಾಮಾಗಿ ನೀ ಜೀವನ ಮಾಡು ಹೋಗ. ಐ ಮಯಸ್ಸರ, ಇವತ್ತಿನಿಂದ ನೀ ಗುಲಾಮಿ ಮಾಡಕ್ ಹೋಗ್ಬೇಡ, ನಿನ್ನ ಮನಸ್ಸು ಪ್ರಕಾರ ನೀ ಜೀವನ ಮಾಡು ಹೋಗುವಂತ ಖುತೇಜ ಅವರು ಏನು ಬಿಡುಗಡೆ ಮಾಡಿದ್ರು. ಇಲ್ಲಿ ಖುತೇಜ ಅವರು ಇದು ಎಲ್ಲಾ ವಸ್ತು ನೋಡಿದ ನಂತರ ಇದು ನಫೀಸಾಗಿ ಹೇಳಿದ್ರು, ತನ್ನ ಗೆಳತಿಗೆ ಹೇಳಿದ್ರು, ಐ ನಫೀಸಾ, ಹೋಗಿ ಮುಹಮ್ಮದಿನ ಜೊತೆ ಮಾತಾಡು, ನಾನು ಅವ್ರ ಜೊತೆ ಮದ್ವೆ ಆಗ್ಬೇಕು, ಅವ್ರ ಜೊತೆ ನಾನು ಮದ್ವೆ ಆಗಿ ಮಾತಾಡು ಹೋಗು. ನಫೀಸಾ ಬಂದು ಮುಹಮ್ಮದ್ರ ಜೊತೆ ಮಾತಾಡಿದ್ರು. ಐ ಮುಹಮ್ಮದ್, ಯಾಕೆ ನಿಮ್ಗೆ ಇಚ್ಛೆ ಇಲ್ಲ ಮದ್ವೆ ಮಾಡ್ಕೊಳ್ಳೋದು? ಏನಾದ್ರೆ ಮಕ್ಕಾನಲ್ಲಿ ಅತಿ ದೊಡ್ಡವಾದ ಶ್ರೀಮಂತಿನ ಮಗಳು ನಿಮ್ಮ ಜೊತೆ ಏನಾದ್ರೆ ಮದುವನ್ನು ಮಾಡ್ಕೊಳಕ್ಕೆ ಇಚ್ಛೆ ಅವ್ರು ಮನಸ್ಸು ಮಾಡಿದ್ರೆ ನೀವು ಮದ್ವೆ ಮಾಡ್ಕೊತಿಲ್ಲ. ಅವಾಗ ಮುಹಮ್ಮದ್ರು ಹೇಳಿದ್ರು, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಐ ನಫೀಸಾ, ನಾನು ಬಡವ, ನನ್ ಕಡೆ ಮನಿ ಇಲ್ಲ, ನನ್ನ ಚಿಕ್ಕಪ್ಪಾಜಿ ಮನೆಯಲ್ಲಿ ನಾನು ಇರ್ತೀನಿ, ನನ್ಗೆ ಸಾಕಿದ್ದು ನನ್ನ ಚಿಕ್ಕಪ್ಪಾಜಿಯವರು, ನನ್ಗೆ ಯಾರು ಮದ್ವೆ ಮಾಡ್ಕೋಬೇಕು? ನಾನು ಯಾವ್ದು ಶ್ರೀಮಂತಿನ ಮಗಳ ಜೊತೆ ನಾನು ಮದ್ವೆ ಮಾಡ್ಬೇಕು? ನನ್ ಜೊತೆ ಮದ್ವೆ ಮಾಡ್ಕೊಳ್ಳೋರು ಯಾರಿದ್ದಾರೆ ಅಂತೂ ನಫೀಸಾಗಿ ಉತ್ತರದಲ್ಲಿ ಹೇಳಿದ್ರು. ಹೇಳಿದ ನಂತರ ನಫೀಸಾ ಅವರು ಹೇಳಿದ್ರು ಏನಂತ, ಐ ಮುಹಮ್ಮದ್, ಬ್ಯಾರೆ ಯಾರಿಲ್ಲ, ಖುತೇಜ ಅವರು ನಿಮ್ಮ ಜೊತೆ ಮದ್ವೆ ಮಾಡ್ಕೊಳಕ್ ಇಚ್ಛೆ ಆಗಿದ್ದಾರೆ, ಅವರು ಕಬೂಲ್ ಮಾಡಿದ್ದಾರೆ, ನಿಮ್ಮ ಜೊತೆ ಮದ್ವೆ ಮಾಡ್ಕೋಬೇಕಂತ ಅವ್ರದ್ದು ಇಚ್ಛೆ ಆಗಿದೆ. ಐ ಮುಹಮ್ಮದ್, ನೀವು ಒಪ್ಕೋರಿ. ಇದು ಹುಜೂರ್ ಸಲಂಗೆ ಹೇಗೆ ಮಾತುಕೊಳ್ಬೇಕು? ಹುಜೂರ್ ಸಲಂ ಏನ್ ಹೇಳಿದ್ರು ತಕ್ಷಣ ಒಪ್ಕೊಂಡಿಲ್ಲ. ಅವ್ರು ಏನ್ ಹೇಳಿದ್ರು, ಇಂತಹ ಮಾತುಗಳು ದಾರಿ ಒಳಗೆ ಹೇಳೋದು ಮಾತಲ್ಲ, ಮದ್ವೆ ಮಾತುಗಳು ದಾರಿಯಲ್ಲಿ ಮಾತಾಡೋದು ಮಾತಲ್ಲ. ನಮ್ಮ ಹಿರಿಯರಿದ್ದಾರೆ, ಅವ್ರು ಇದು ಮದ್ವೆ ಬಗ್ಗೆ ಮಾತಾಡಬೇಕು. ನಾನು ಇನ್ನು ಚಿಕ್ಕವಾದೀನಿ, ನನ್ಗೆ ಇದು ಮಾತಾಡೋದು ಹಕ್ಕಿಲ್ಲ. ನನ್ನ ಚಿಕ್ಕಪ್ಪ ಇದ್ದಾರೆ, ಅವರು ನನ್ನ ಜೊತೆ ಮಾತಾಡಬೇಕು, ಅವರು ನಿಮ್ಮ ಜೊತೆ ಮಾತಾಡೋದು ಬೇಕು. ಹಜರತೆ ನಫೀಸಾಗೆ ಮೈಸರಗೆ ಮನೆಯಲ್ಲಿ ಕಳಿಸಿದ್ರು. ಹಜರತೆ ಅಬು ತಾಲಿಬ್ ಹೇಗೆ ಗೊತ್ತಾಗ್ಬಿತ್ತು, ಅವಾಗ ಮದ್ವೆದು ತಯಾರಿ ಮಾಡಿದ್ರು. ಮದ್ವೆ ತಯಾರಿ ಮಾಡಿದ ನೋಡ್ರಿ, ಹುಜೂರ್ ಕಡೆ ದುಡ್ಡಿಲ್ಲ, ಏನಿಲ್ಲ, ಆದ್ರೆ ಬಡವರಿದ್ದಾರೆ. ಇಂಥ ಸಂದರ್ಭದಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದ್ವೆಗೆ ತಯಾರಾಗಿದ್ರು. ಇಲ್ಲಿ ನೋಡಿದ್ರು ದೊಡ್ಡವಾದ ಶ್ರೀಮಂತರು ಹಜರತೆ ಖುತೇಜ ಅವರು. ಇವ್ರಿಗೆ ಎಷ್ಟೋ ದೊಡ್ಡವಾದ ಶ್ರೀಮಂತರು ಪತ್ರ ಬರಿ ಕಳಿಸಿದ್ರು, ಐ ಖುತೇಜ, ನಮ್ಮ ಜೊತೆ ಮದ್ವೆ ಆಗಿರಿ, ನಮ್ಮ ಜೊತೆ ಮದ್ವೆ ಆಗಿರಿ. ಆದ್ರೆ ಖುತೇಜ ಅವರು ಯಾರ ಜೊತೆ ಮದ್ವೆ ಆಗಿದ್ದಿಲ್ಲ. ಹುಜೂರ್ಗೆ ನೋಡಿದ ನಂತರ ತನ್ನ ಮನಸ್ಸು ಹುಜೂರ್ ಕೈ ಕೊಟ್ರು, ಪ್ರೀತಿ ಮಾಡಿದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ. ಅವಾಗ ಮದ್ವೆಗೆ ರೆಡಿ ಆದ್ರು. ರೆಡಿಗೆ ನಂತರ ಮದ್ವೆ ಆಯ್ತು. ಮದ್ವೆ ಆಗಿದ ನಂತರ ಎಲ್ಲಾರು ಜನರು ಒಂದೇ ಮಾತಿನಿಂದ ಕಾಡಿಸ್ತಿದ್ರು, ಏನಂತ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮುಹಮ್ಮದ್ ಅವರು ಶ್ರೀಮಂತರಿಗೆ ನೋಡಿ ಮದ್ವೆ ಮಾಡ್ಕೊಂಡಿದ್ದಾರೆ, ಹಜರತ್ ಖುತೇಜ ಅವರು ಶ್ರೀಮಂತರು, ಮುಹಮ್ಮದ್ ಬಡವರು, ಈ ರೀತಿ ಹೇಳಿ ಕಾಡಿಸ್ತಿದ್ರು. ಈ ಗಂಡನ ಬಗ್ಗೆ ಯಾರಾದ್ರೂ ಕೆಟ್ಟವಾದ ಮಾತು ಹೇಳಿದ್ರೆ ಹೆಂಡತಿಗೆ ತಡ್ಕೊಳಕ್ ಆಗ್ತೈತಿ? ಹೆಂಡತಿಗೆ ಆಗುದಿಲ್ಲ. ನನ್ನ ಗಂಡ ಏನ್ ಮಾಡಿದ್ದಾನೆ, ಆ ರೀತಿ ನನ್ನ ಗಂಡನ ಬಗ್ಗೆ ಎದಕ್ ಮಾತಾಡಕ್ಕೆ ಯಾರಾದ್ರೂ ಇವತ್ತಿನ ಕಾಲದಲ್ಲಿ ಎಲ್ಲಾರು ಸಿಟ್ಟು ಆಗುತ್ತಾರೆ. ತನ್ನ ಗಂಡನ ಬಗ್ಗೆ ಯಾರಾದ್ರೂ ಕೆಟ್ಟ ಮಾತು ಹೇಳಿದ್ರೆ ಎಲ್ಲರಿಗೂ ಸಿಟ್ಟು ಬರ್ತೈತಿ. ಹೆಣ್ಣು ಮಕ್ಕಳಿಗೆ ನನ್ನ ಗಂಡನ ಬಗ್ಗೆ ಹೆಂಗೆ ಮಾತಾಡಿದ್ರು, ನನ್ನ ಗಂಡನ ಒಳಗೆ ಏನು ತಪ್ಪಿ ಅಂತ ಅದು ಕಂಡು ಬಂತು, ಎಲ್ಲರೂ ಸಿಟ್ಟು ಆಗ್ತೈತಿ. ಹಜರತ್ ಖುತೇಜ ಅವ್ರಿಗೆ ಇದು ಮಾತು ಹೇಗೆ ಕಿವಿಯಲ್ಲಿ ಬೆಳಿಬೇಕಾಗಿತ್ತು. ಹಜರತ್ ಖುತೇಜ ಏನ್ ಮಾಡಿದ್ರು, ಒಂದು ದಿನ ಎಲ್ಲಾ ದೊಡ್ಡ ಸರ್ದಾರ್ಗಳಿಗೆ, ಇಡೀ ಊರಿನ ಜನರಿಗೆ ಜಮಾ ಮಾಡಿದ್ರು. ಜಮಾ ಮಾಡಿದ ನಂತರ ದೊಡ್ಡವಾದ ದಾವತ್ ಇಟ್ಟರು. ದಾವತ್ ಇಟ್ಟಿದ ನಂತರ ಎಲ್ಲಾರು ಊಟ ಮಾಡ್ಕೊಂಡು ಒಂದು ಮೈದಾನಲ್ಲಿ ಜಮಾ ಆಗಿದೆ. ಮನೆಯಲ್ಲಿ ಎಷ್ಟು ಹಣ ಸಂಪತ್ತು ಬೆಳ್ಳಿ ಬಂಗಾರ ಇತ್ತು ಎಲ್ಲಾ ಮನಿ ಹೊರಗಡೆ ತಗೊಂಡ್ ಬಂದಿಟ್ಟಿದ್ರು. ಒಂದು ಕಡೆ ಹಜರತ್ ಅಬೂಬಕರ್ ಸಿದ್ದಿಕ್ ನಿಂತಿದ್ದಾರೆ, ಒಂದು ಕಡೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿಂತಿದ್ದಾರೆ. ನಟಾಕ್ ಏನಿದೆ, ಇಡೀ ಬೆಳ್ಳಿ ಬಂಗಾರ ದುಡ್ಡು ಹಣ ಸಂಪತ್ ಎಲ್ಲಾ ತರದ್ ಜಮಾ ಮಾಡಿದ್ದಾರೆ. ಹಜರತ್ ಅಬೂಬಕರ್ ಸಿದ್ದಿಕ್ ಹೇಳುತ್ತಾರೆ, ಈ ರೀತಿ ಬೆಳ್ಳಿ ಬಂಗಾರ ಎಲ್ಲ ದುಡ್ಡು ಜಮಾ ಮಾಡಿದ್ರು. ಒಂದು ಕಡೆಯಿಂದ ನಾನು ಹುಜೂರ್ಗೆ ನೋಡಿದ್ರೆ ಹುಜೂರ್ ಸಲ್ಲಲ್ಲಾಹು ಕಾಣಕ್ ಕುಂತಿಲ್ಲ, ಇಡೀ ಸಂಪತ್ ಬೆಳ್ಳಿ ಬಂಗಾರನೇ ಕಾಣಕ್ ಕುಂತಿತ್ತು. ಅಂತಹ ದೊಡ್ಡವಾದ ಶ್ರೀಮಂತರು ಹಜರತ್ ಖುತೇಜ ಅವರು ಇದ್ರು. ತನ್ನ ಗಂಡನ ನೋಡ್ರಿ ಸಂತೋಷಕ್ಕಾಗಿ ಏನ್ ಮಾಡಿದ್ರು, ಇವತ್ತು ನಾನು ಎಲ್ಲಾರು ಜನರು ಮಕ್ಕಾನಲ್ಲಿ ಒಂದೇ ಮಾತು ಹೇಳ್ತಿದ್ರು ಮದ್ವೆ ಆಗಿದ ನಂತರ, ಹುಜೂರರು ಬಡವರು, ಖುತೇಜ ಶ್ರೀಮಂತರು. ಆ ಶ್ರೀಮಂತಿಗೆ ನೋಡಿ ಮದ್ವೆ ಮಾಡ್ಕೊಂಡಿದ್ದಾರೆ. ನಾನು ಇವತ್ತು ಎಲ್ಲಾ ನನ್ನ ಹಣ ಸಂಪತ್ತು ದುಡ್ಡು ನಾನು ನನ್ನ ಗಂಡನ ಕೊಡಕ್ ಹೊಂದಿದ್ದೇನೆ.
ಮುಹಮ್ಮದರಿಗೆ ನಾನು ಕೊಡಾಕೋತಿದ್ದೀನಿ, ಇವತ್ತಿನಿಂದ ಈ ಸಂಪತ್ತಿನ ಮೇಲೆ ನಂದು ಏನು ಹಕ್ಕಿಲ್ಲ, ಎಲ್ಲ ಹಕ್ಕು ನನ್ನ ಹುಜೂರಿನ ಇದೆ, ನನ್ನ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದೆ, ನನ್ನ ಗಂಡನ ಹಕ್ಕಿದೆ ಈ ಸಂಪತ್ತಿನ ಮೇಲೆ. ನೋಡ್ರಿ ಈ ರೀತಿ ನೋಡ್ರಿ, ಯಾವ ರೀತಿ ನನ್ನ ಗಂಡನಿಗಾಗಿ ಇಡೀ ಸಂಪತ್ತು ನಮ್ಮ ಹುಜೂರಿಗೆ ಕೊಟ್ಟರು ಹಜರತೆ ಖುತೇಜಾ ಅವರು. ಕೊಟ್ಟಿದ ನಂತರ ಎಲ್ಲಾರು ಜನರು ಹಜರತೆ ಖುತೇಜಾ ಇದು ಒಳ್ಳೆವಾದ ಕೆಲಸ ನೋಡಿದ ನಂತರ ಮತ್ತು ಯಾರು ಕಾಣಿಸ್ತಿದ್ದಿಲ್ಲ, ಎಲ್ಲಾರು ಸುಮ್ಮಾದ್ರು. ಬರ್ತಾ ಬರ್ತಾ ಎಷ್ಟೋ ಜನರು ನಮ್ಮ ಹುಜೂರ್ಗೆ ಏನು ಬಡಿತಿದ್ರು. ಇಲ್ಲಿ ತನಕ ಬಂದಿದೆ, ಹಜರತೆ ಖುತೇಜಾ ಅವರು ಮನೆಯಲ್ಲಿ ಇರ್ತಿದ್ರು, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಊರಿನ ಒಳಗೆ ಹೋಗಿ ದೀನಿನ ತಬ್ಲೀಗ್ ಮಾಡ್ತಿದ್ರು. ದೀನಿನ ತಬ್ಲೀಗ್ ಮಾಡ್ತಿದ್ರು, ಜನರಿಗೆ ನೇರವಾದ ದಾರಿಯಲ್ಲಿ ಕರಿತಿದ್ರು, ನಮಾಜಿನ ತೋಫಿಕ್ ಕೊಡ್ತಿದ್ರು, ನಮಾಜ್ ದಾರಿ ಕಡೆ ಕರಿತಿದ್ರು. ಶಿರ್ಕನ ಕೆಲಸ ಬಿಡ್ರಿ, ವಾಹದಹು ಲಾ ಶರೀಕನ ಕೆಲಸವನ್ನು ಮಾಡ್ರಿ, ಅಲ್ಲಾಹನ ಪ್ರಾರ್ಥನೆ ಮಾಡ್ರಿ, ಒಂದೇ ಭಗವಂತನ ಪೂಜೆಯನ್ನು ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಆರಾಧನೆ ಮಾಡ್ರಿ ಅಂತ ಎಲ್ಲಾ ಜನ ಹೇಳ್ತಿದ್ರು. ಜನರು ಉತ್ತರದಲ್ಲಿ ಏನ್ ಹೇಳ್ತಿದ್ರು? ಕಲ್ಲ ತಗೊಂಡು ಹೊಡಿದು ಕಳಿಸ್ತಿದ್ರು. ಹುಜೂರ್ ಸಲ್ಲಲ್ಲಾಹು ಈ ರೀತಿ ಕೈವನ್ನು ತಲೆ ಮೇಲೆ ಹಿಡ್ಕೊಂಡು ಮನೆಯಲ್ಲಿ ಬರ್ತಿದ್ರು. ಬಂದಿದ ನಂತರ ಹಜರತ್ ಖುತೇಜಾ ಅವರು ತನ್ನ ದುಪಟ್ಟ, ಅದು ಏನಿದೆ ಆ ದುಪಟ್ಟ ಹರಿದು ನಮ್ಮ ಹುಜೂರನ ತಲೆ ಮೇಲೆ ಕಟ್ತಿದ್ರಂತೆ. ಇಷ್ಟೆಲ್ಲ ಸಹಾಯತಾ ಹಜರತ್ ಖುತೇಜಾ ಅವರು ಮಾಡ್ತಿದ್ರು. ಅತಿ ಜಾಸ್ತಿ ಪ್ರೀತಿ ಮಾಡ್ತಿದ್ರು ಖುತೇಜಾ ಅವ್ರಿಗೆ. ಆದ್ರೆ ನೋಡ್ರಿ, ಹಜರತ್ ಖುತೇಜಾ ಅವ್ರದ್ದು ವಯಸ್ಸು ಎಷ್ಟು? 40. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಯಸ್ಸು ಎಷ್ಟು? 25. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಚಿಕ್ಕವರಿದ್ದಾರೆ, ಹಜರತ್ ಖುತೇಜಾ ಅವರು ಹಿರಿಯರಿದ್ದಾರೆ, ಏನೇ ದೊಡ್ಡವರಿದ್ದಾರೆ. ಆದ್ರೆ ತಾಯಿಯ ರೀತಿ ಪ್ರೀತಿ ಮಾಡ್ತಿದ್ರು ಹಜರತ್ ಖುತೇಜಾ ಅವರು ಹುಜೂರಿಗೆ. ಅಷ್ಟು ಪ್ರೀತಿ ಕೊಡ್ತಿದ್ರು. ಅವ್ರು ಏನಾದ್ರೆ ಕಷ್ಟ ಬಂದಿದ್ರೆ ಮೊದಲಿಗೆ ಸಪೋರ್ಟ್ ಕೊಡ್ತಿದ್ರು. ಹಗಲು ರಾತ್ರಿ ಅವ್ರ ಬಗ್ಗೆ ಚಿಂತೆ ಮಾಡ್ತಿದ್ರು ಹಜರತ್ ಖುತೇಜಾ ಅವರು. ಆರ್ತಿ ಸೇವೆ ಮಾಡ್ತಿದ್ರು, ಆರ್ತಿ ಸಹಾಯತಾ ಮಾಡ್ತಿದ್ರು. ಇಲ್ಲಿ ತನಕ ಬಂದಿದೆ, ಹಜರತ್ ಖುತೇಜಾ ಅವರು ಬರ್ತಾ 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 ಏನಾಯ್ತು, ಜಾಸ್ತಿ ಬಡತನಲ್ಲಿ ಬಂದ್ರು. ಹುಜೂರ್ ಸಲ್ಲಲ್ಲಾಹು ಏನ್ ಮಾಡ್ತಿದ್ರು? ಯಾರಾದ್ರೆ ಭಿಕ್ಷೆ ಕೆಳಕ ಬಂದಿದ್ರೆ, ಬಡವರು ಬಂದಿದ್ರೆ ಅವ್ರಿಗೆ ಮೊದಲಿಗೆ ದಾನ ಮಾಡ್ತಿದ್ರು. ನೀರ್ ಕುಡಿಯಾಕ ಮನೆಯಲ್ಲಿ ಸಾಮಾನ್ ಇದ್ದಿಲ್ಲ, ತಿನ್ನಾಕ ಸಾಮಾನ್ ಇದ್ದಿಲ್ಲ, ಆ ರೀತಿ ಬಡತನ ಬಂತು. ಹಜರತ್ ಖುತೇಜಾ ಅವರು ಇಲ್ಲಿ ತನಕ ಬಂದಿದೆ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಗಾರೆ ಹೀರಾನಲ್ಲಿ ಮೇಲೆಗಡೆ ಹೋಗಿ ಆ ಗುಡ್ಡದ ಮೇಲೆ ಹೋಗಿ ಜಿಕ್ರ ಮಾಡ್ತಿದ್ರು, ಅಲ್ಲಾಹನ ಪ್ರಾರ್ಥನೆ ಮಾಡ್ತಿದ್ರು. ಹಜರತ್ ಖುತೇಜಾ ಅವರು ಆ ಡಬ್ಬಿಯಲ್ಲಿ ಏನಿದೆ ಊಟವನ್ನು ಕಟ್ಕೊಂತು ಹೊರಗಡೆ ಬಂದು ನಿಂದಿರ್ತಿದಂತೆ. ಎಲ್ಲಾರು ಜನರು ಹೇಳ್ತಿದ್ರು, ಅಯ್ಯ ಖುತೇಜಾ ಅವರು ಇನ್ನೂ ಗುಡ್ಡನ ತಳಗೆ ಇಳಿದು ಬರ್ಬೇಕು, ನೀವು ಯಾಕೆ ಬಿಸಿಲಿನಲ್ಲಿ ನಿಂತಿದ್ದೀರಾ, ಒಳಗಡೆ ಹೋಗ್ರಿ ಕುಂದರಿ. ಹಜರತ್ ಖುತೇಜಾ ಏನ್ ಹೇಳ್ತಿದ್ರು? ನನ್ನ ಹುಜೂರ್ ಅವರು, ನನ್ನ ನಬಿಯವರು, ನನ್ನ ಗಂಡವರು ಕೆಟ್ಟವಾದ ಬಿಸಿಲಿನಲ್ಲಿ ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡು ಬರಾಕುತ್ತಿದ್ದಾರೆ, ಆ ಬಿಸಿಲಿನ ಒಳಗೆ ನಾನು ಏಕೆ ನೆರಳಿನಲ್ಲಿ ಕುಂದಿರ್ಬೇಕು? ಅವರು ಬಿಸಿಲ ಒಳಗೆ ಬರಾಕುಂತಾರೆ ಅಂದ್ರೆ ನಾನು ಬಿಸಿಲಿನಲ್ಲಿ ನಿಂತು ಅವರ ದಾರಿಯನ್ನು ಕಾಯ್ತೀನಿ. ನೋಡ್ರಿ ಎಂತಹ ಪ್ರೀತಿ ಇರಬಹುದು ಹಜರತ್ ಖುತೇಜಾ ಅವರು. ಇವತ್ತು ನಮ್ಮ ಹೆಣ್ಣು ಮಕ್ಕಳು ಅದೇ ರೀತಿ ಮನೇಲಿರುವ ಗಂಡಸರಿಗೆ ಏನಿದೆ, ತನ್ನ ಗಂಡ ಈ ರೀತಿ ಪ್ರೀತಿ ಮಾಡಬೇಕು, ಅವ್ರ ಕಾಳಜಿ ಮಾಡ್ಬೇಕು, ಅವ್ರ ಬಗ್ಗೆ ಚಿಂತೆ ಮಾಡ್ತಾ ಇರ್ಬೇಕು. ಐ ಡೋಂಟ್ ಕೇರ್ ಅಂತ ಹೇಳಬಾರ್ದು. ಹಜರತ್ ಖುತೇಜಾ ಆ ರೀತಿ ಅವ್ರ ಮೇಲೆ ಚಿಂತೆ ಮಾಡ್ತಿದ್ರು, ಜಾಸ್ತಿ ಪ್ರೀತಿ ಮಾಡ್ತಿದ್ರು. ಒಂದ್ಸಾರಿ ಅತಿ ಜಾಸ್ತಿ ಸಮೀಪ ಅನಾರೋಗ್ಯ ಆದ್ರು. ಅವರು ಸಾವು ಬಂದಿದ್ದು ದಿನ ಯಾವುದು? ರಂಜಾನ್ 10ನೇ ರಂಜಾನಲ್ಲಿ ಹಜರತ್ ಖುತೇಜಾ ಅವರು ಅನಾರೋಗ್ಯ ಆಗಿದ್ರು. ಜ್ವರ ಜಾಸ್ತಿ ಬಂದಿತ್ತು ಹಜರತ್ ಖುತೇಜಾ ಅವರಿಗೆ. ಎಲ್ಲಾರು ಮಕ್ಕಾದ ಜನರು ಈಗ ಏನ ಖುಷಿ ಪಡ್ಕೊಳಕ್ ಕುಂತಿದ್ರು. ಹಜರತ್ ಖುತೇಜಾ ಅವರ ಮನೆ ಒಳಗೆ ಊಟ ಇಲ್ಲ, ಏನಿಲ್ಲ. ಹಜರತ್ ಖುತೇಜಾ ಅವರು ಏನಾದ್ರೆ ಸಾವು ಹೊಂದಿದ್ರೆ, ಸತ್ತಿದ್ರೆ ಮಕ್ಕಾನಲ್ಲಿ ಅವ್ರಿಗೆ ನಾವು ದಫನ್ ಮಾಡಕ್ ಕೊಡಂಗಿಲ್ಲ ಅಂತ ಮಾತಾಡ್ತಿದ್ರು. ಎಲ್ಲಾ ಮಕ್ಕಾದ ದೊಡ್ಡವಾದ ಸರ್ದಾರುಗಳು ಹಜರತ್ ಖುತೇಜಾ ಅವ್ರ ಗೆಳತಿಯರಿಗೆ ಹೇಳಿ ಕಳಿಸ್ತಿದ್ರು, ಹೋಗಿ ಈಗ ಸಮಯ ಇದೆ, ಅವರು ಮುಸಲ್ಮಾನ್ ಆಗಿದಾರ, ಈಗ ಅವ್ರದ್ದು ನಾವು ಈಮಾನವನ್ನು ತೆಗಿಬೇಕು, ನಮ್ಮ ಧರ್ಮ ನಾವು ತರಬೇಕು, ಹೇಗಾರ ಮಾಡಿ ಅವ್ರಿಗೆ ಕಾಫಿರ್ ನಾವು ಮಾಡಬೇಕು, ಅವ್ರಿಗೆ ಶಿರ್ಕನ ಕೆಲಸ ಮಾಡಿಸ್ಬೇಕು, ಹೋಗಿ ಈಗ ಸಂದರ್ಭ ಇದೆ, ಈಗ ಸಮಯ ಇದೆ, ಇಂಥದ್ದು ಕಷ್ಟದಲ್ಲಿ ಯಾರಾದ್ರೆ ತನ್ನ ಧರ್ಮ ಬಿಟ್ಟು ನಮ್ಮ ಧರ್ಮದಲ್ಲಿ ಬರುತ್ತಾರೆ, ಹೋಗಿ ಕೇಳ್ರಿ ಅಂತೂ ಗೆಳತಿಗೆ ಕಳಿಸಿದ್ರು. ಒಬ್ಬಗೆ ಗೆಳತಿ ಬಂದು ಹಜರತೆ ಖುತೇಜಾ ಸಮೀಪ ಬಂದು ಕುಂತಿದ್ರು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಂಚೆ ಬಂದು ಮಾತಾಡಕ್ ಕುಂತಿದ್ರು. ಯಾ ರಸೂಲಲ್ಲಾಹ್, ಐ ಖುತೇಜಾ ಎದಕ್ ನೀವು ಚಿಂತೆ ತಗೊಳ್ತೀರಾ? ಐ ಖುತೇಜಾ ಆರಾಮಾಗಿರಿ, ಅಲ್ಲಾ ನಿಮ್ಮ ಜೊತೆ ಇದ್ದಾನೆ ಅಂತ ಈ ರೀತಿ ತಿಳಿಸಿ ಹಜರತೆ ಖುತೇಜಾ ಅವರು ಹೊಳಿ ಕಳಿಸಿದ್ರು. ಹುಜೂರ್ ಸಲ್ಲಲ್ಲಾಹು ಮತ್ತು ಹೊರಗಡೆ ಬಂದು ದೀನ ತಬ್ಲೀಗ್ ಮಾಡ್ತಿದ್ರು. ಆ ಗೆಳತಿ ಮನೆಯಲ್ಲಿ ಬಂದು ಪಕ್ಕಕ್ಕಿಂತ ಏನ್ ಹೇಳಿದ್ರು? ಐ ಖುತೇಜಾ, ಮಕ್ಕಾದು ದೊಡ್ಡವಾದ ಶ್ರೀಮಂತರು ಈ ರೀತಿ ಮಾತಾಡಕ್ ಕುಂತಿದ್ದಾರೆ, ನೀವು ಸತ್ತಿದ ನಂತರ ಮಕ್ಕಾನಲ್ಲಿ ನಿಮ್ಗೆ ದಫನ್ ಮಾಡಕ್ ಕೊಡಂಗಿಲ್ಲ ಅಂತೆ, ಮಕ್ಕಾದು ಒಂದು ಚೂರು ನಿಮ್ಗೆ ಜಮೀನ್ ಕೊಡಂಗಿಲ್ಲ ಅಂತೆ, ಇಲ್ಲಿಂದ ಮಣ್ಣು ಕೊಡಂಗಿಲ್ಲ ಅಂತೆ. ಐ ಖುತೇಜಾ ಸಮಯ ಇದೆ, ಐ ಖುತೇಜಾ ಚೇಂಜ್ ಆಗು, ನಾನ್ ನಿನ್ನ ಸಾಕ್ಷಿ ಆಗ್ತೀನಿ, ನೀನು ಮುಹಮ್ಮದ್ಗೆ ನೋಡಿ ಆ ರೀತಿ ದಾರಿ ತಪ್ಪಿ ನೀ ಮುಸಲ್ಮಾನ್ ಆಗ್ಯಾ ಅಂತ ಒಪ್ಕೊಂಡಿನ ಖುತೇಜಾ, ನಾನ್ ನಿನ್ಗೆ ಸಾಕ್ಷಿ ಆಗಿ ನಿನ್ಗೆ ಮಕ್ಕಾನಲ್ಲಿ ದಫನ್ ಮಾಡಕ್ ನಾನ್ ಕೊಡ್ತೀನಿ. ಈ ಮಕ್ಕಾ ಒಳಗೆ ದೊಡ್ಡವಾದ ಶ್ರೀಮಂತ ರೀತಿ ನಿನ್ನ ಜನಾಜ ನಾವು ತಗೊಂಡ್ ಹೋಗ್ತೀವಿ, ಐ ಖುತೇಜಾ ಒಪ್ಕೋ ಐ ಖುತೇಜಾ ಅಂತ ಗೆಳತಿ ಬಂದು ಈ ರೀತಿ ಹೇಳಕ್ ಕುಂತಿತ್ತು. ಇಷ್ಟೇ ಸಂದರ್ಭದಲ್ಲಿ ಮತ್ತು ನಮ್ಮ ಹುಜೂರ್ ಸಲ್ಲಲ್ಲಾಹು ಹೊಳ್ಳಿ ಬಂದ್ರು. ಬಂದಿನ ನಂತರ ಐ ಖುತೇಜಾ ಹೇಗೆ ಈ ರೀತಿ ಚಿಂತೆ ತಗೊಳಕ್ತೀರಾ? ಐ ಖುತೇಜಾ ಹೇಗಿದೆ, ಆರಾಮ್ ಅದಿರಿಲ್ಲ? ಇಷ್ಟೇ ಸಂದರ್ಭದಲ್ಲಿ ಹಜರತ್ ಖುತೇಜಾ ಏನ್ ಹೇಳಿದ್ರು? ಐ ಮುಹಮ್ಮದ್, ನನ್ನ ಕಡೆ ಇದಕ್ಕೆ ಬಂದಿದ್ದೀರಾ, ಇಲ್ಲಿ ಬಂದು ನೀವು ಏನ್ ಮಾತಾಡಕ್ ಕುಂತಿದ್ದೀರಾ? ಇಷ್ಟೇ ಸಮಯ ನೀವು ಹೊರಗಡೆ ಹೋಗಿ ದೀನನ ತಬ್ಲೀಗ್ ಮಾಡ್ರಿ, ಎಷ್ಟೋ ಜನರು ಮತ್ತು ಮುಸಲ್ಮಾನ್ ಆಗ್ತಾರ.
ಹಜರತ್ ಖುತೇಜ ನೋಡ್ರಿ ಅನಾರೋಗ್ಯ ಆಗಿದ್ರೇನೆ ಹುಜೂರ್ಗೆ ಏನ್ ಹಾಕೊಂತಿದಾರ, ನನ್ನ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಹೊರಗಡೆ ಹೋಗಿ ನೀವು ದೀನ ತಬ್ಲಿಗೊಂಡು ಮಾಡ್ರಿ, ಜನರಿಗೆ ಒಳ್ಳೆ ದಾರಿಯಲ್ಲಿ ಕರೀರಿ ಯಾ ರಸೂಲಲ್ಲಾ. ಆ ಗೆಳತಿ ಅಲ್ಲೇ ಪಕ್ಕಕ್ಕೆ ಕುತ್ಕೊಂಡು ಏನೋ ನೋಡಕ್ ಕುಂತಿದ್ದು, ಎಲ್ಲ ಇದು ಮಾತುಗಳು ಎಲ್ಲ ದೃಷ್ಟಿ ತನ್ನ ಕಣ್ಣಿನಿಂದ ನೋಡಿದ ನಂತರ ಹುಜೂರ್ ಮತ್ತೆ ಹೇಗೆ ಹೊಳ್ಳಿ ಬಂದ್ರು. ಗೆಳತಿ ಹೇಳಿದ್ಲು, ಅಯ್ಯ ಖುತೇಜ, ನನ್ನ ಮನಸ್ಸಿನ ಒಳಗೆ ಈ ಇಸ್ಲಾಮನಲ್ಲಿ ತನ್ನ ಗಂಡನಿಗೆ ಈ ರೀತಿ ಪ್ರೀತಿ ಇದೆ ಅಂದರೆ, ಇಷ್ಟು ಕಷ್ಟಪಟ್ಟು ದೀನ ತಬ್ಲಿಗ್ ಮಾಡ್ಬೇಕಂದ್ರೆ ನನಗೆ ಮುಸಲ್ಮಾನ್ ಮಾಡಿ ಐ ಖುತೇಜ, ನನ್ಗೆ ಕಲ್ಮಾ ಓದಿಸಿ ಮುಸಲ್ಮಾನನ್ನು ಮಾಡಿಸ್ಬಿಡ ಐ ಖುತೇಜ ಅಂತ ಗೆಳತಿ ಹೇಳಕ್ ಕುಂತಿದ್ಲು. ನನ್ನ ಗೆಳತಿ ಇದಕ್ಕಿಂತ ಮುಂಚೆ ಬಂದು ನನ್ಗೆ ಬ್ಯಾರೆ ಧರ್ಮದಲ್ಲಿ ಬಾ ಅಂತ ಹೇಳಕ್ ಕುಂತಿದ್ದೆ, ಈಗೇನಾಯ್ತು? ಇಲ್ಲ, ಹುಜೂರ್ಗೆ ನೋಡಿದ ನಂತರ ನನ್ನ ಹೃದಯ ಒಳಗೆ ಪ್ರೀತಿಯನ್ನು ಹುಟ್ಟಿದೆ. ಅಷ್ಟೇ ಸಂದರ್ಭದಿಲ್ಲ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲ್ ಹೇಳಿ ಗೆಳತಿನಿ ಮುಸಲ್ಮಾನ ಆತು. ಅಷ್ಟೇ ಸಂದರ್ಭ ಹಜರತ್ ಖುತೇಜ ಅವರು ಕೊನೆಯ ಸಮಯ ಕಣ್ಣು ಮಣ್ಣು ಮಾಡಿದ್ರು. ಇನ್ನ ಲಿಲ್ಲಾಹಿ ವ ಇನ್ನ ಇಲೈಹಿ ರಾಜಿಊನ್. ರಂಜಾನಿನ 10ನೇ ದಿನದಲ್ಲಿ ಹಜರತ್ ಖುತೇಜ ಅವರು ಏನಿದ್ರು, ಅವರು ಕಣ್ಣನ್ನು ಬಂದ್ ಮಾಡಿ ಪ್ರಪಂಚ ಬಿಟ್ಟು ಅಲ್ಲಾಹನ ಬಾರನಲ್ಲಿ ಹೋದ್ರು. ಈ ರೀತಿ ಅವರಿಗೆ ಸಾವನ್ನು ಹೊಂದಿದ್ರು. ಇಲ್ಲೇ ತನಕ ಬಂದಿದ್ರೆ ಸತ್ಯದ್ರೇನೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅವ್ರ ದುಃಖದಲ್ಲಿ ಬ್ಯಾರೆ ಹೆಣ್ಮಕ್ಕಳ ಜೊತೆ ಮದುವೆಯನ್ನು ಮಾಡ್ಕೊಂಡಿದ್ದಿಲ್ಲ. ಒಂದು ಸಾರಿ ಇಲ್ಲೇ ತನಕ ಬಂದಿದೆ, ಹಜರತ್ ಆಯಿಷಾರ್ ಜೊತೆ ಮದುವೆ ಆಗಿದ್ದ ನಂತರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಏನಾದ್ರೂ ಕುರ್ಬಾನಿ ಮಾಡಿದ ನಂತರ ಆ ಕುರ್ಬಾನಿದು ಮಾಂಸ ಏನಿದೆ, ಹಜರತ್ ಖುತೇಜ ಅವ್ರದ್ದು ಗೆಳತಿಯರು ಏನಿದ್ರು ಅವ್ರ ಮನೆಗೆ ಮೊದಲಿಗೆ ಮುಟ್ಟಿಸಿದ್ರು. ಹೋಗಿ ಖುತೇಜ ಅವ್ರ ಮನೆಯವ್ರ ಗೆಳತಿಯರಿಗೆ ಮುಟ್ಟಿಸ್ರಿ ನೀವು ಮೊದಲಾಗಿದ್ದು ಮಾಂಸ. ಹಜರತ್ ಆಯಿಷಾರು ಏನ್ ಹೇಳಿದ್ರು, ಯಾಕೆಂದ್ರೆ ಹಜರತ್ ಖುತೇಜ ಅವರು ಸೌಂದರ್ಯ ಜಾಸ್ತಿ ಇತ್ತು, ಅವ್ರ ಮುಖ ಎಲ್ಲ ಎಕ್ದಮ್ ಕೆಂಪವಾಗಿ ಬೆಳಕ ಜಾಸ್ತಿ ಇತ್ತು. ಹಜರತ್ ಆಯಿಷಾರು ಮಾತಲ್ಲಿ ಹೇಳಿದ್ರು, ಆ ಕೆಂಪವಾದ ಮುದುಕಿ ಬಗ್ಗೆ ಎದಕ್ ನೀವು ಚಿಂತೆ ಮಾಡ್ತೀರಾ, ಅವ್ರ ಬಗ್ಗೆ ಬರೀ ಎದಕ್ ನೀವು ಅವ್ರಿಗೆ ನೆನಪು ಮಾಡ್ತೀರಾ? ಇದು ಮಾತು ಹೇಳಿದ ನಂತರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಿಟ್ಟಾದ್ರು ಎಕ್ದಮ್. ಆಯಿಷಾ ಏನ್ ಹೇಳಕ್ ಕುಂತಿದೀಯಾ? ಎಲ್ಲಾ ಮಕ್ಕದು ಜನರು ನನಗೆ ಕಲ್ಲ ತಗೊಂಡು ಹೊಡೆದಿದ್ರೆ ತನ್ನ ತೊಡೆಯಲ್ಲಿ ಮಲಗಸ್ ನಿಮ್ಗೆ ತಾಯಿ ಅಂತ ಪ್ರೀತಿ ಕೊಟ್ಟಿದ್ರು, ನನಗೆ ಖುತೇಜ ಅವರು ಆ ರೀತಿ ಪ್ರೀತಿ ಕೊಟ್ಟಿದ್ರು. ಅಂತದ್ದು ಖುತೇಜ ಬಗ್ಗೆ ನೀ ಕೆಟ್ಟವಾದ ಮಾತು ಹೇಳಕ್ ಕುಂತಿದ್ಯಾ? ಎಲ್ಲಾರು ಜನರು ನನಗೆ ಹಠವನ್ನು ಮಾಡಿದ್ರು, ಆದ್ರೆ ಖುತೇಜ ನನ್ಗೆ ಒಪ್ಕೊಂಡಿದ್ರು, ನನ್ನ ಮಾತಿನ ಮೇಲೆ ಒಪ್ಕೊಂಡು ಇಸ್ಲಾಂ ಧರ್ಮದಲ್ಲಿ ಬಂದಿದ್ರು ಖುತೇಜ. ಅಂತ ಖುತೇಜ ಬಗ್ಗೆ ಈ ರೀತಿ ಮಾತಾಡಕ್ ಕುಂತಿದ್ಯಾ ಆಯಿಷಾ? ಈ ರೀತಿ ಸಿಟ್ಟಾಗಿದ್ರು 3 ದಿನ ತನಕ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಆಯಿಷಾ ಜೊತೆ ಮಾತಾಡಿದಿಲ್ಲ ಅಂತೆ. ಹಜರತ್ ಆಯಿಷಾ ಅವ್ರು ಭಯ ಪಡ್ಕೊಂಡಿದ್ರು, ಅಯ್ಯ ಅಲ್ಲಾ, ಇವರು ಸಿಟ್ಟನಿಂದ ಆಕಾಶದಿಂದ ಕುರಾನ್ ಆಯತ್ ಬರಬಾರ್ದು ಮತ್ತೆ ನನ್ನ ಮೇಲೆ. ಈ ರೀತಿ ಯಾರಾದ್ರೆ ಖುತೇಜ ಕುಬ್ರಾ ಬಗ್ಗೆ ಕೆಟ್ಟವಾದ ಮಾತು ಹೇಳಿದ್ರೆ ಈ ರೀತಿ ಸಿಟ್ಟಾಗ್ತಿದ್ರಂತೆ. ಆದ್ರೆ ಹಜರತ್ ಖುತೇಜ ಅವರು ಯಾವ ರೀತಿ ಹುಜೂರ್ ಮೇಲೆ ಕುರ್ಬಾನಿ ಕೊಟ್ಟಿದ್ರು, ಇಡೀ ಜೀವನ ಹುಜೂರ್ಗೆ ಬಿಟ್ಟು ಹಿಂದೆ ಸರಿದಿಲ್ಲ. ಎಷ್ಟು ಕಷ್ಟ ಬಂದಿದ್ರೆ, ಎಷ್ಟು ದುಃಖಗಳು ಬಂದಿದ್ರೆ ಹುಜೂರ್ ಸಲ್ಸಂಗೆ ಅತಿ ಜಾಸ್ತಿ ಪ್ರೀತಿ ಮಾಡ್ತಿದ್ರು, ಅತಿ ಜಾಸ್ತಿ ಸಹಾಯತಾ ಕೊಡ್ತಿದ್ರು. ಇಲ್ಲೇ ತನಕ ಬಂದಿದೆ, ಐ ಖುತೇಜ, ಮೊದಲನಿಗೆ ಮದ್ವಿ ಮಾಡ್ಕೊಳ್ಳೋದು ಅನುಮತಿ, ಇದು ಪರ್ಮಿಷನ್ ನಿನ್ನಿಂದ ಬಂದಿದೆ ಖುತೇಜ. ಇದು ರೂಢಿ ಏನಿದೆ ಅಲ್ಲಾಹ್ಗೆ ಬಹಳ ಇಷ್ಟ ಆಗಿದೆ, ಇದರಿಂದ ಬಹಳ ಸಂತೋಷ ಪಡ್ಕೊಂಡಿದ್ದೀನಿ ಅಲ್ಲಾಹ್ ರಬ್ಬ್ ಇಜ್ಜತ್. ಐ ಖುತೇಜ, ಇದು ಮೊದಲನಿಗೆ ಒಪ್ಪೊಂದಿದ್ದು ಹೆಣ್ಣು ಮಗಳು ಏನಿದೆ ಸುನ್ನತ್ತು ಕಯಾಮತ್ ಬರ ತನಕ ನಾನು ಇಡೀ ಪ್ರಪಂಚಕ್ಕೆ ನಾನು ಮಾಡಕ್ ಕುಂತಿದ್ದೇನೆ. ಇವತ್ತು ಮದ್ವಿ ಮಾಡಬೇಕಂದ್ರೆ ಮೊದಲನಿಗೆ ಹೆಣ್ಣು ಮಕ್ಕಳಿನ ಅನುಮತಿ ತಗೋಬೇಕು. ಹುಡುಗಿಗೆ ಒಪ್ಪಿಗೆ ಇದೆ ಇಲ್ಲ, ಎಂತಹ ದೊಡ್ಡವಾದ ಕಾಜಿ ಇರ್ಲಿ, ಎಂತ ದೊಡ್ಡವಾದ ಅಲ್ಲಾಮ ಇರ್ಲಿ, ಎಂತ ದೊಡ್ಡವಾದ ಶ್ರೀಮಂತ ಇರ್ಲಿ, ಹುಡುಗಿಗೆ ಒಪ್ಪಿಗೆ ಇಲ್ಲ ಅಂದ್ರೆ ಅದು ಮದ್ವಿ ಮಾಡಕ ಬರಂಗಿಲ್ಲ. ಮದ್ವಿಗೆ ಮೊದಲಿಗೆ ಹುಡುಗಿ ಒಪ್ಪಿಗೆ ಇರಬೇಕು. ನನಗೆ ಅಲ್ಹಮ್ದುಲಿಲ್ಲಾಹ್ ಒಪ್ಪಿಗೆ ಇದೆ, ನಾನು ಮದ್ವಿ ಮಾಡ್ಕೊಳಕ್ ರೆಡಿ ಇದೀನಿ, ಹುಡುಗಿ ಒಪ್ಕೊಂಡಿದ ನಂತರನೇ ಅವಾಗ ಮದ್ವಿ ಮಾಡ್ಸೋದು, ಅಲ್ಲೇ ತನಕ ಮದ್ವಿ ಮಾಡಕ ಬರಂಗಿಲ್ಲ. ಇದು ಶರೀಯತ್ನಲ್ಲಿ ಹುಕ್ಮ ಇದೆ. ಇಷ್ಟು ಹಜರತ್ ಖುತೇಜ ಕುಬ್ರಾದು ಜೀವನ ಚರಿತ್ರೆ ಇದ್ರು. ಹಜರತ್ ಖುತೇಜ ಕುಬ್ರಾ ಅವರಿಗೆ ಈ ಜೀವನ ಹುಜೂರಿನ ಸೇವೆ ಮಾಡಿದ್ರು. ಅವ್ರ ದುಃಖಗಳಲ್ಲಿ